ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಭಾರತೀಯ ಜನತಾ ಪಕ್ಷದ ಒಳಗಡಿನ ರಾಜಕಾರಣ ಹೊಸ ತಿರುವು ಪಡೆಯುವ ಸಾಧ್ಯತೆ ಇವತ್ತು ಕಂಡುಬಂತು. ಮೊದಲ ಬಾರಿಗೆ ಪಕ್ಷದ ವರಿಷ್ಠರು ಏನು ಕರ್ನಾಟಕದ ಈ ಬೆಳವಣಿಗೆ ಏನಿದೆ, ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ ಬೆಳವಣಿಗೆ ಏನಿದೆ, ಅದರ ಮಧ್ಯೆ ಪ್ರವೇಶಿಸುವ ಒಂದು ಸಾಧ್ಯತೆ ಕಂಡುಬರ್ತಾ ಇದೆ. ಸೊ ಆದರೆ ಈ ನಡುವೆ ಏನು ಈಶ್ವರಪ್ಪನವರ ಬ್ರಿಗೇಡ್ ಸಮಾವೇಶ ನಾಳೆ ಕೂಡಲ ಸಂಗಮದಲ್ಲಿ ನಡೀತಾನೂ ಇದೆ. ಅದಕ್ಕೆ ಯಾರೂ ತಡೆ ಒಡ್ಡಿಲ್ಲ. ಇದು ಬಹಳ ಪ್ರಮುಖ ಸುದ್ದಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರ ಜೊತೆಗೆ ದೆಹಲಿಯಲ್ಲಿ ರಾಜಕಾರಣಿಗಳ ಬಾಯಿ ಭಾಳ ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇವತ್ತು ವಿನಯ್ ಕಥಿಯಾರ್ ಅವರ ಮಾತು ಮತ್ತು ಶರದ್ ಯಾದವ್ ಅವರ ಮಾತು ಏನು ವಿವಾದಕ್ಕೆ ಕಾರಣ ಆಯಿತು, ಆ ಸುದ್ದಿ ಕೂಡ ಇದೆ. ಏನು ಅಮೇರಿಕದ ನೂತನ ಅಧ್ಯಕ್ಷ ಟ್ರಂಪ್ ಅವರು ಭಾರತದ ಪ್ರಧಾನಿಯ ಜೊತೆ ದೂರವಾಣಿಯಲ್ಲಿ ಇವತ್ತು ಮಾತುಕತೆ ನಡೆಸಿದ್ರು, ಆ ಸುದ್ದಿ ಇದೆ. ಹೀಗೆ ಹಲವು ಸುದ್ದಿಗಳನ್ನು ನಾನು ಎತ್ಕೊಂಡು ಬಂದೆ. ನನ್ನ ಜೊತೆ 4 ಅತಿಥಿಗಳು ಕೂಡ ಇದ್ದಾರೆ. ಎಸ್, ಇದೆಲ್ಲವುದಕ್ಕಿಂತ ಮೊದಲು ನೋಡೋಣ ಹೆಡ್ಲೈನ್ಸ್. ದೆಹಲಿ ಅಂಗಳದಲ್ಲಿ ಬ್ರಿಗೇಡ್ ರಾಮಾಯಣ. ಈಶ್ವರಪ್ಪ ಯಡಿಯೂರಪ್ಪಗೆ ವರಿಷ್ಠರ ಬುಲಾವ್. ಶುಕ್ರವಾರದ ಸಭೆಯಲ್ಲಾದರೂ ಆಗುತ್ತಾ ಸಂಧಾನ? ಯಾರೇ ಹೇಳಿದ್ರು ಸಂಘಟನೆ ಶತಸಿದ್ಧ. ಬಿಎಸ್ವೈಗೆ ಸಂಗಮದಿಂದಲೇ ಸೆಡ್ಡು ಹೊಡೆದ್ರು ಈಶ್ವರಪ್ಪ. ಕೂಡಲ ಸಂಗಮದಲ್ಲಿ ನಾಳೆ ಬೃಹತ್ ಶಕ್ತಿ ಪ್ರದರ್ಶನ. ಪ್ರಿಯಾಂಕಾ ಗಾಂಧಿ ಸೌಂದರ್ಯವತಿ ಅಲ್ವಂತೆ. ಎಲುಬಿಲ್ಲದ ನಾಲಿಗೆ ಹರಿಬಿಟ್ರು ವಿನಯ್ ಕಟಿಯಾರ್. ಓಟಿನ ರಾಜಕಾರಣದಲ್ಲಿ ಮಾತು ತಪ್ಪಿದ್ರು ಶರದ್ ಯಾದವ್. ಗಣರಾಜ್ಯೋತ್ಸವದ ಸಡಗರಕ್ಕೆ ಉಗ್ರರ ಕಂಟಕ. ವಾಯು ದಾಳಿಗೆ ನಡೆದಿದೆಯಂತೆ ಸಂಚು. ರಾಷ್ಟ್ರ ರಾಜಧಾನಿಯಲ್ಲಿ ಇಂಚಿಂಚು ಹದ್ದಿನ ಕಣ್ಣು. ಭಾರತವೇ ಅಮೆರಿಕದ ನಿಜವಾದ ಸ್ನೇಹಿತ. ಅಧಿಕಾರ ಸ್ವೀಕರಿಸಿದ 4 ದಿನದಲ್ಲಿ ಪ್ರಧಾನಿಗೆ ಟ್ರಂಪ್ ಕರೆ. ದ್ವಿಪಕ್ಷೀಯ ಬಾಂಧವ್ಯಕ್ಕೆ ಹೊಸ ಹುರುಪು. ಎಸ್, ನಾನು ಸುದ್ದಿಯನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಮೊದಲು ನನ್ನ ಜೊತೆ ಜಾಯಿನ್ ಆಗಿರುವ ಪ್ಯಾನಲಿಸ್ಟ್ಗಳನ್ನು ತಮಗೆ ಮೊದಲನೇದಾಗಿ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ನಮ್ಮ ಸುದ್ದಿ ವಾಹಿನಿಯ ಸಂಪಾದಕೀಯ ಸಲಹೆಗಾರರ ಎನ್.ಎಸ್. ಶಂಕರ್ ಇದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ನಾಯಕರು, ಅದಕ್ಕಿಂತ ಮುಖ್ಯವಾಗಿ ಕನ್ನಡದ ಹೋರಾಟಗಾರರಾಗಿರುವ ಚೀನಾ ರಾಮು ಅವರು ನನ್ನ ಜೊತೆಗಿದ್ದಾರೆ. ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ಆಗಿರುವಂಥ ಎಂ.ಕೆ. ಭಾಸ್ಕರ್ ರಾವ್ ನನ್ನ ಜೊತೆಗಿದ್ದಾರೆ. ಹಾಗೆ ನನಗನ್ಸುತ್ತೆ ಮೊದಲ ಬಾರಿ ಅನಿಸುತ್ತೆ ನಮ್ಮ ಹಲವು ವರ್ಷಗಳ ಸ್ನೇಹಿತರು, ಸಮಾಜವಾದಿ ನಾಯಕರು, ಬಹಳ ಕಾಲ ಜನತಾ ಪರಿವಾರದಲ್ಲಿದ್ದವರು, ಈಗ ಕಾಂಗ್ರೆಸ್ನಲ್ಲಿರುವ ಎಚ್.ಎಂ. ವಿಶ್ವನಾಥ್ ಇದ್ದಾರೆ. ನಾನು ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಮೊದಲನೇ ಸುದ್ದಿಯತ್ತ ಈಗ ಗಮನ ಹರಿಸೋಣ. ಒಡೆದ ಮನೆಯಂತಾಗಿರೋ ರಾಜ್ಯ BJPಯಲ್ಲಿನ ಕಚ್ಚಾಟಕ್ಕೆ ಕೊನೆ ಹಾಡೋದಕ್ಕೆ ದೆಹಲಿಯ ವರಿಷ್ಠರು ತಯಾರಾದಂತೆ ಕಂಡು ಬರ್ತಾ ಇದೆ. ಬಿಎಸ್ವೈ ಹಾಗೂ ಈಶ್ವರಪ್ಪ ನಡುವಿನ ಬ್ರಿಗೇಡ್ ಜಟಾಪಟಿಗೆ ಸಂಬಂಧಿಸಿದಂತೆ ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ವರದಿ ನೀಡಿದ್ರು. ಈ ವರದಿ ನೀಡಿದ ಬೆನ್ನಲ್ಲೇ ನಾಡಿದ್ದು ಶುಕ್ರವಾರ ಮಹತ್ವದ ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಾದರೂ ಸಮಸ್ಯೆ ಬಗೆಹರಿತಾ? ಈ ಬಗ್ಗೆ ಕಾರ್ಯಕರ್ತರ ನಿರೀಕ್ಷೆ ಇದೆ, ಆದರೆ ಬಹಳಷ್ಟು ಜನರಲ್ಲಿ ನಿರೀಕ್ಷೆ ಇಟ್ಟುಕೊಳ್ಳದಿರುವವರು ಇದ್ದಾರೆ. ಎಸ್, ಈ ಸುದ್ದಿಯ ತರೋಣ ಈಗ. ವರಿಷ್ಠರ ಅಂಗಳದಲ್ಲಿ ಬ್ರಿಗೇಡ್ ರಾಮಾಯಣ. ಶುಕ್ರವಾರ ದೆಹಲಿಯಲ್ಲಿ ಮಹತ್ವದ ಸಭೆ. ಈಶ್ವರಪ್ಪ ಯಡಿಯೂರಪ್ಪ ನಡುವಿನ ಕಚ್ಚಾಟಕ್ಕೆ ಬೀಳುತ್ತಾ ಬ್ರೇಕ್. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿರೋ ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಹಾಕಲು ಬಿಜೆಪಿ ವರಿಷ್ಠ ಮಂಡಳಿ ಕೊನೆಗೂ ದೊಡ್ಡ ಮನಸ್ಸು ಮಾಡಿದೆ. ಹೆಚ್ಚು ಕಡಿಮೆ ಈಶ್ವರಪ್ಪರಿಗೆ ಪರೋಕ್ಷ ಬೆಂಬಲಿಸುವಂತೆ ಇದ್ದ ಕೇಸರಿ ಹೈಕಮಾಂಡ್ ಶುಕ್ರವಾರ ಈ ಕುರಿತು ದೆಹಲಿಯಲ್ಲಿ ಮಹತ್ವದ ಸಭೆ ಕರೆದಿದೆ. ಆರ್ಎಸ್ಎಸ್ ದಕ್ಷಿಣ ಪ್ರಾಂತ ಮುಖಂಡರು ಕರೆದಿರುವ ಸಭೆಯಲ್ಲಿ ರಾಜ್ಯ ನಾಯಕರು ಭಾಗವಹಿಸಲಿದ್ದು, ಸಭೆಯಲ್ಲಿ ರಾಯಣ್ಣ ಬ್ರಿಗೇಡ್ ವಿಚಾರ, ಬಿಎಸ್ವೈ ಈಶ್ವರಪ್ಪ ನಡುವಿನ ಬಣ ರಾಜಕಾರಣಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಈ ಕುರಿತು ಖುದ್ದು ಈಶ್ವರಪ್ಪ ಮಾಹಿತಿಯನ್ನ ನೀಡಿದ್ದು, ಸಭೆ ಕರೆದಿರೋದು ನಿಜ ಎಂದಿದ್ದಾರೆ. ನಾಳೆಯಿಂದ ನಾಡಿದ್ದು ದೆಹಲಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ನನಗೆ ಬರಕ್ಕೆ ಹೇಳಿದ್ದಾರೆ. ನನಗೆ ಬಂದಿರೋಂಥ ಮಾಹಿತಿ ಮುಕ್ಕಾಲ್ಪಾಲ್ ಯಡಿಯೂರಪ್ಪನವ್ರಿಗೂ ಕರೆದಿರ್ಬೋದು.
ಕೂರಿಸ್ಕೊಂಡು ಚರ್ಚೆ ಮಾಡ್ತಾರೆ, ಬಗೆಹರಿಸ್ಕೋತೀವಿ, ನಂಬಿಕೆ ನನಗಿದೆ. ಅಯ್ಯೋ ರಾಷ್ಟ್ರೀಯ ಅಧ್ಯಕ್ಷ ಕರೆದು ಹೋಗದಂಗೆ ಇರ್ತೀನಿ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೂ ಕೂಡ ಹಿಂದುಳಿದವರಿಗೆ, ದಲಿತರಿಗೆ ನ್ಯಾಯ ಕೊಡೋಂಥ ಒಂದು ದೊಡ್ಡ ಸಂಘಟನೆ ಕಟ್ಟೋದಕ್ಕೆ ಇಲ್ಲೂ ಸಮಯ ಕೊಡ್ತೀನಿ, ಅಲ್ಲೂ ಸಮಯ ಕೊಡ್ತೀನಿ. ಈ ಅಂಶವೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೂ ತರ್ತೇನೆ. 100ಕ್ಕೆ 100 ಒಪ್ಪಿಗೆ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದಿದ್ದ ಕಾರ್ಯಕಾರಿಣಿ ಸಭೆಯಲ್ಲಿ ಆಂತರಿಕ ಕಲಹಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್, ಬಿಎಸ್ವೈ ಹಾಗೂ ಈಶ್ವರಪ್ಪ ನಡುವೆ ಪ್ರತ್ಯೇಕವಾಗಿ ಚರ್ಚಿಸಿದ್ರು. ಬಳಿಕ ಈ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾರಿಗೆ ವರದಿ ಕೊಟ್ಟಿದ್ರು. ಈ ವರದಿ ಹಿನ್ನೆಲೆಯಲ್ಲಿ ಬಿಜೆಪಿ ಕಲಹವನ್ನ ಗಂಭೀರವಾಗಿ ಪರಿಗಣಿಸಿರುವ ಹೈಕಮಾಂಡ್ ಪಂಚರಾಜ್ಯಗಳ ಚುನಾವಣೆವರೆಗೂ ಕಾಯದೆ ಅದಕ್ಕೂ ಮುನ್ನವೇ ಬಗೆಹರಿಸಲು ಮುಂದಾಗಿದೆ. ಇದೆಲ್ಲದರ ನಡುವೆ ಈಶ್ವರಪ್ಪ ವಿರುದ್ಧ ಬಿಎಸ್ ಯಡಿಯೂರಪ್ಪ ಬಣದ ಶಾಸಕರು, ಸಂಸದರು ಸಹಿ ಸಂಗ್ರಹಕ್ಕಿಳಿದಿದ್ದಾರೆ. 31 ಶಾಸಕರು, 11 ಸಂಸದರು ಹಾಗೂ 94 ಮಾಜಿ ಶಾಸಕರು ಈಶ್ವರಪ್ಪರ ವಿರುದ್ಧ ಸಹಿ ಸಂಗ್ರಹ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಇತ್ತೀಚೆಗೆ ಕೆಲವರು ಮಾಧ್ಯಮದ ಮಧ್ಯೆ ಬಂದು ಪಕ್ಷ ವಿರೋಧಿ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಅದನ್ನು ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ. ನಂತರ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ತರಬೇಕು ಅಂತೇಳಿ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಂಸದರು ಒಂದು ಪತ್ರನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೆದಿದ್ದೀವಿ. ನಮ್ಮ ಸಮಸ್ಯೆಗಳನ್ನ, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಸೂಕ್ತ ವ್ಯಕ್ತಿಗಳು. ಅದಕ್ಕೋಸ್ಕರ ನಾವು ಅವರಿಗೆ ಒಂದು ಪತ್ರನ ಬರೆದು ಇದನ್ನು ಸರಿಪಡಿಸಿ ಒಟ್ಟಿಗೆ ಹೋಗುವಂಥ ಕೆಲಸನ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ. ಆದರೆ ಬಿಎಸ್ ಯಡಿಯೂರಪ್ಪ ಈಶ್ವರಪ್ಪ ವಿರುದ್ಧ ಸಹಿ ಸಂಗ್ರಹಿಸಿ ವರಿಷ್ಠರಿಗೆ ಕಳಿಸುವ ಬಿಜೆಪಿ ಶಾಸಕ, ಸಂಸದರ ಪ್ರಯತ್ನಕ್ಕೆ ಬ್ರೇಕ್ ಹಾಕಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಯಡಿಯೂರಪ್ಪ, ಈಶ್ವರಪ್ಪ ವಿರುದ್ಧ ಯಾರೊಬ್ಬರೂ ಸಹಿ ಸಂಗ್ರಹ ಮಾಡಬೇಡಿ ಅಂತ ತಮ್ಮ ಬೆಂಬಲಿಗ ಶಾಸಕ, ಸಂಸದರಿಗೆ ಸಂದೇಶ ನೀಡಿದ್ದಾರೆ. ಯಾರು ಏನೇ ಸಹಿ ಮಾಡಿಸಿದ್ರು ಸಹ ಅದರ ಅಗತ್ಯತೆ ಇಲ್ಲ. ಅಮಿತ್ ಶಾಜಿಯವರು ಕುಂತು ಮಾತನಾಡಿ ಈ ಸಮಸ್ಯೆ ಎಲ್ಲ ಬಗೆಹರಿಸ್ತಾರೆ. ಅದು ಯಾರಾದನ್ನು ಮುಂದುವರಿಸಿದ್ರು ಸಹ ಅದು ಅಲ್ಲಲ್ಲೇ ನಿಲ್ಲಿಸಬೇಕು. ಭಾಳ ಹಿಂದೆನೇ ನಾನು ಸ್ಪಷ್ಟ ಮಾಡಿದ್ದೇನೆ, ಬ್ರಿಗೇಡ್ಗೂ ನಮಗೆ ಸಂಬಂಧ ಇಲ್ಲ, ಯಾರೊಬ್ಬರು ನಮ್ಮೂರಲ್ಲಿ ಭಾಗವಹಿಸಬಾರ್ದು ಅಂತ ನಾನೀಗಾಗಲೇ ಸೂಚನೆ ಕೊಟ್ಟಿದ್ದೇನೆ, ತಿಳಿಸಿದ್ದೇನೆ. ಇನ್ನು ಯಾರೋ ಸ್ವತಂತ್ರವಾಗಿ ಹೋಗಬೇಕು ಅಂತ ಅನ್ನಿಸಿದ್ರು ನಾನು ತಡೆಯೋಕ್ಕಾಗಲ್ಲ. ಆದರೆ ಪಕ್ಷದ ಕಡೆಯಿಂದ ಸ್ಪಷ್ಟವಾದ ಸೂಚನೆ ಕೊಟ್ಟಿದೆ, ಯಾರೂ ಇದರಲ್ಲಿ ಭಾಗವಹಿಸಬಾರ್ದು. ಇನ್ನು ನಾಳೆ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ನಡೆಯಲಿರೋ ರಾಯಣ್ಣ ಬ್ರಿಗೇಡ್ ಸಮಾವೇಶಕ್ಕೆ ಪಕ್ಷದಿಂದ ಯಾರೂ ಭಾಗವಹಿಸದಂತೆ ಬಿಎಸ್ವೈ ಖಡಕ್ ಸೂಚನೆ ನೀಡಿದ್ದಾರೆ. ಒಟ್ನಲ್ಲಿ ದೆಹಲಿಯ ಸಭೆ ಕುತೂಹಲವನ್ನ ಕೆರಳಿಸಿದ್ದು, ಕೇಸರಿ ಮನೆಯ ಕಲಹಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಇನ್ನೂ ಹೆಚ್ಚಾಗುತ್ತಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾಮನ್ ಯೋಗೀಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುದ್ದಿ ಟಿವಿ, ಪೊಲಿಟಿಕಲ್ ಬ್ಯೂರೋ. ಎಸ್, ಈಗ ಕೇವಲ 2 ದಿನಗಳ ಹಿಂದೆ ಬಂದ ಮಾಹಿತಿಯ ಪ್ರಕಾರ ಏನು 5 ರಾಜ್ಯಗಳ ಚುನಾವಣೆ ಮುಗಿಯುವವರೆಗೆ ಪಕ್ಷದ ವರಿಷ್ಠ ಕರ್ನಾಟಕದತ್ತ ಲಕ್ಷ್ಯ ಕೊಡಲ್ಲ ಅಂತ. ಆದರೆ ಈ ದಿಢೀರ್ ಬದಲಾವಣೆ ಆಗಿದ್ದು ಹೇಗೆ? ಸೊ ಇವತ್ತು ಬೆಳಿಗ್ಗೆ ಕೂಡ ದೆಹಲಿಯಿಂದ ಮಾಹಿತಿ ಬಂದಿತ್ತು, ಏನು ಪಕ್ಷದ ವರಿಷ್ಠರು ಈಶ್ವರಪ್ಪನವರ ಪರವಾಗಿದ್ದಾರೆ, ಹಾಗೇನೆ ಯಡಿಯೂರಪ್ಪನವರಿಗೆ ಬುದ್ಧಿ ಮಾತು ಹೇಳಿದ್ದಾರೆ ಅಂತ. ಇಂಥ ಸ್ಥಿತಿಯಲ್ಲಿ ನಾಡಿದ್ದು ಏನು ಸಭೆ ಕರೆದಿದ್ದಾರೆ, ಈ ಸಭೆಯ ಉದ್ದೇಶ ಏನು, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋ. ಮೊದಲನೇ ಪ್ರಶ್ನೆ ರಾಮು ಅವರಿಗೆ, ಏನು ಶುಕ್ರವಾರ ಕರೆದ ಸಭೆ ಏನಿದೆ ಅಲ್ಲ, RSS ಪ್ರಾಂತೀಯ ಸಭೆ ಇದೆ, RSSನವರೆಲ್ಲ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟು ನಂತರ ಮೀಟ್ ಮಾಡ್ತಾರೆ ಕಾಣುತ್ತೆ. ನೋಡಿದರೆ ಅದು RSS ನಾಯಕರು ಎದುರುಗಡೆ ಮೀಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ. RSS ಸಭೆ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ, ನಿಮಗೂ ಗೊತ್ತಿದೆಯಲ್ಲ ಗೊತ್ತಿಲ್ಲ. ನಿಮ್ಮನ್ನು RSS ಸಭೆಗೆ ಯಾವತ್ತಾರು ಹೋಗಿದ್ರು ನೀವು ನಿಮ್ಮನ್ನು ಬಿಡಲ್ಲ ಒಳಗಡೆ. ವಾಟ್ ಎವರ್ ಇಟ್ ಮೇ ಬಿ, ನಿಮಗನ್ನಿಸುವ ಹಾಗೆ ಶುಕ್ರವಾರದ ಸಭೆ ಈ BJPಯ ಆಂತರಿಕ ಬಿಕ್ಕಟ್ಟನ್ನು ಪರಿಹರಿಸುತ್ತೆ ಅಂತ ತಮಗನ್ಸುತ್ತೆ? ಇಲ್ಲ, ಇದು ಖಂಡಿತ ಪರಿಹಾರ ಆಗ್ತದೆ. ಯಾಕಂದರೆ ಈಗಾಗಲೇ ಪಕ್ಷ ಗಮನಿಸ್ತಾ ಇದೆ ಸೂಕ್ಷ್ಮವಾಗಿ, ನರೇಂದ್ರ ಮೋದಿಯವರು ಗಮನಿಸ್ತಾ ಇದ್ದಾರೆ, ಪಕ್ಷದ ವರಿಷ್ಠರು ಭಾಳ ಸೂಕ್ಷ್ಮವಾಗಿದ್ದಾರೆ, ಭಾರತೀಯ ಜನತಾ ಪಕ್ಷ ಭಾಳ ಗಟ್ಟಿಯಾಗಿದೆ. ಆ ವಿಚಾರದಲ್ಲಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳನ್ನು ಸಂಪೂರ್ಣವಾದ ಮಾಹಿತಿ ಅವ್ರಿಗಿತ್ತು. ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ಇರೋದ್ರಿಂದ ಏನಾಗುತ್ತೋ ಅನ್ನೋ ನಾವು ಯೋಚನೆ ಮಾಡ್ತಾಯಿದ್ವಿ. ಭಾಳ ತ್ವರಿತವಾಗಿ ಈ ಸಮಸ್ಯೆ ಬಗೆಹರಿಬೇಕು. ಬಗೆಹರಿಯುವಂಥ ಕೆಲಸಕ್ಕೆ ಈಗಾಗಲೇ ಕೇಂದ್ರದ ನಾಯಕರುಗಳು ಇದ್ರ ಬಗ್ಗೆ ಇಚ್ಛೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ. ನೀವು ಕಾನ್ಫಿಡೆಂಟ್ ಆಗಿದ್ದೀರಿ? ನಾವು ಕಾನ್ಫಿಡೆಂಟ್ ಇದ್ದೀವಿ, ಬಗ್ಗೆ ಅರ್ಧೇ ಇರುತ್ತದೆ. ಇದು ಯಾಕಂದರೆ ಬ್ರಿಗೇಡು BJP ಅಂತಕ್ಕಂಥ ವಿಚಾರದಲ್ಲಿ ಗೊಂದಲಗಳಿರ್ತಕ್ಕಂಥದ್ದನ್ನು ಬಗೆಹರಿಸಬೇಕಂತಕ್ಕಂಥದ್ದು, ಮತ್ತು ನಮ್ಮ ರಾಜ್ಯದಲ್ಲಿ ಮತ್ತೆ ನಾವು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋ ವಿಚಾರದಲ್ಲಿ 2 ಮಾತಿಲ್ಲ. ಎಸ್ ವಿಶ್ವನಾಥ್, ಯುವರ್ ಟರ್ನ್ ಪ್ಲೀಸ್. ಅದು ಬೇರೆ ಪಕ್ಷದ ಆಂತರಿಕ ವಿಚಾರ ಆದರೂ ಕೂಡ ಅದು ಕೇವಲ ಪಕ್ಷದ ವಿಚಾರವಾಗಿ ಉಳಿದಿಲ್ಲ, ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆಗಳು ನಡೀತಾ ಇವೆ. ಯಾಕಂದರೆ ಅದು ಕರ್ನಾಟಕದಲ್ಲಿ ಪ್ರಮುಖ ಪ್ರತಿಪಕ್ಷ ಮತ್ತು ದೇಶದಲ್ಲಿ ಅಧಿಕಾರ ನಡೆಸುವ ಪಕ್ಷ BJP. ಆದ್ದರಿಂದ ಅಂಥ ಪಕ್ಷದ ಆಂತರಿಕ ಏನು ಬೆಳವಣಿಗೆಗಳೇನಿವೆ ಅದು ವೈಯಕ್ತಿಕ ಬೆಳವಣಿಗೆ ಆಗಿರಲ್ಲ, ಸಾರ್ವಜನಿಕ ವೇದಿಕೆ ಮೇಲೆ ಬರುತ್ತೆ. ಸೊ ನಿಮ್ಮನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೆ ಅನ್ನಿಸುವ ಹಾಗೆ
ಶುಕ್ರವಾರದ ನಾಡಿನ ಸಭೆ ಈ ಬಿಕ್ಕಟ್ಟನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತಾ ಈ ಸಭೆಯಿಂದ? ಇಲ್ಲಿ ಬಿ ಜೆ ಪಿ ಬಹುಶಃ ದಿನನಿತ್ಯ ಕಳ್ಕೊಳ್ತಾ ಇದೆ. ಬಹುಶಃ ಅದು ಈ ನಾಯಕರುಗಳಿಗೂ ಚೆನ್ನಾಗಿ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದು ಹಂತದಲ್ಲಿ ಒಂದು ಚರ್ಚೆ ನಿಮ್ಮಲ್ಲಿ ಮಾಧ್ಯಮದಲ್ಲಿ ನಡೀತಾ ಇತ್ತು. ಅಂಕಿಅಂಶದ ತಗೊಂಡು ಕಾಂಗ್ರೆಸ್ ಪಕ್ಷದ ಆಂತರಿಕ ಲೆಕ್ಕಾಚಾರಗಳು ಮತ್ತು ಸರ್ವೆ ಅನ್ನೋದ್ರ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ದಾಗ ಬಿ ಜೆ ಪಿ 80-90 ಅಂಥೇಳಿ ಬಂತು ಅಂತ ಹೇಳಿ ಒಂದು ಸುದ್ದಿ ಆಗ್ತಾಯಿತ್ತು. ಅಲ್ಲ, ಈ ಥರ ಸುದ್ದಿ ಇದ್ದದ್ದು ಸೀರಿಯಸ್ ಅಲ್ಲ, ಈ ಥರ ಸುದ್ದಿ ಇದ್ದಿದ್ದು ಅಂದರೆ ಬಿ ಜೆ ಪಿ ಮುಂದೆ ಇದೆ, ಮುಂದಿನ ಚುನಾವಣೆಯ ಒಂದು ವಿಚಾರ ಅವತ್ತಿಗಿತ್ತಲ್ಲ, ಅದು ಅವರಿಗೆಲ್ಲ ಖುಷಿ ತಂದಿದೆಯಲ್ಲ. ಇವತ್ತು ಅವರಿಗೆ ಪರಿಸ್ಥಿತಿ ಭಿನ್ನ ಆಗಿದೆ. ಬಹುಶಃ ನಿಮಗೆ ಯಡಿಯೂರಪ್ಪನವರು ನಿಮಗೆ ಗೊತ್ತಿದೆ, ಭಾಳ ವರ್ಷ ತಾವು ರಾಜಕಾರಣದಲ್ಲಿದ್ದರು, ತಮ್ಮ ವೈಯಕ್ತಿಕ ಪರಿಚಯ, ವೈಯಕ್ತಿಕ ಸಂಬಂಧ ಕೂಡ ಇತ್ತು. ನಾನು ಕೇಳೋದು ನಿಮಗೆ ಯಡಿಯೂರಪ್ಪರ ಕ್ಯಾರೆಕ್ಟರ್ ಗೊತ್ತು ಹೇಗೆ ಅಂತ. ಈಶ್ವರಪ್ಪರ ಕ್ಯಾರೆಕ್ಟರ್ ಕರ್ನಾಟಕ ಜನರಿಗೆಲ್ಲ. ಸೊ ನಾಡಿನ ಸಭೆ ಒಂದೇ ಸಭೆಯಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ತಮಗನ್ಸ? ಇಲ್ಲ ಭಟ್ರೆ, ನಿಮಗೆ ಒಂದು ಸ್ಪಷ್ಟ, ಇವರಿಗೆ ಮೊನ್ನೆ ಬಂದಂಥ ಸಮಸ್ಯೆ ಅಂತ ಅಂದ್ಕೊಂಡಿಲ್ಲ ನಾನು. ಇದ್ರ ಹಿಂದೆ ಸಾಕಷ್ಟು ನಡೆದಿದೆ ಸಂಘರ್ಷ ಅಂತ ಅಂದ್ಕೊಳ್ಳುತ್ತೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಸ್ಥಾನಕ್ಕೆ ಯಾವಾಗ ರುದ್ರೇಗೌಡರು ಬಂದರೋ ಅಲ್ಲಿಂದಲೇ ಪ್ರಾರಂಭ ಆಗಿದೆ. ಈಶ್ವರಪ್ಪನವರ ಶಕ್ತಿಯನ್ನು ಕುಂದಿಸುವಂಥ ಕೆಲಸ ನಡೀತಾ ಇದೆ ಅಂತ ಈಶ್ವರಪ್ಪನಿಗೆ ಅನಿಸಿದ ತಕ್ಷಣವೇ ಅವರು ಈ ಬ್ರಿಗೇಡು ಮತ್ತು ತಂದೆ ಆದಂಥ ಶಕ್ತಿನ ತರಕ್ಕೆ ನೋಡಿದರು. ಇದು ಅಷ್ಟು ಸುಲಭವಾಗಿ ಪ್ಯಾಚ್ ಮಾಡೋಂಥ ಕೆಲಸ ಅಲ್ಲ. ಎಸ್ ಭಾಸ್ಕರ್, ಇವರು ವಿಶ್ವನಾಥ್ ಹೇಳೋ ಪ್ರಕಾರ ಇದು ಸುಲಭವಾಗಿ ಒಂದು ದಿನಕ್ಕೆ ಪ್ಯಾಚ್ ಆಗಲ್ಲ. ಇದು ನಾವು ಈ ಬ್ರಿಗೇಡ್ ಗಲಾಟೆ ಶುರುವಾದ ದಿವಸದಿಂದ ನಾವು ಹೇಳ್ತಾ ಬಂದಿದ್ದೀವಿ. ಈ ವೇದಿಕೆಯಲ್ಲಿ ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ. ನನ್ನ ದೃಷ್ಟಿಯಲ್ಲಿ ಇದು ಒಡೆದ ಕನ್ನಡಿಯನ್ನು ಜೋಡಿಸ್ಬೋದು, ಆದರೆ ಬಿಂಬ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾಳೆ ನಾಡಿದ್ದು ಕರೆಯೋ ಮೀಟಿಂಗ್ ಇದೆಯಲ್ಲ, ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಇರೋದೇನು ಅಂದರೆ, ಬ್ರಿಗೇಡಿನ ಸಭೆ ನಾಳೆ ಇದೆ, ಅಧಿಕೃತವಾಗಿ ಉದ್ಘಾಟನೆ ಅಲ್ಲಿದೆ. ಅಲ್ಲಿ ಅದಕ್ಕೆ ವ್ಯಾಪಕವಾದ ಸಿದ್ಧತೆ ಇದೆ. ನೀವು ಇಲ್ಲಿ ವಿಜುವಲ್ಸಲ್ಲಿ ತೋರಿಸಿರೋ ಪ್ರಕಾರನೇ ಅಷ್ಟು ದೊಡ್ಡ ಸಭೆಗೆ ಅವರು ಅರೇಂಜ್ ಮಾಡಿದ್ದಾರೆ. 2.5 ಲಕ್ಷ ಜನರನ್ನು ಅವರು ನಿರೀಕ್ಷೆ ಮಾಡ್ತಿದ್ದಾರೆ. ಓಕೆ, ಸೊ ಈಗ ಅವರಿಗೆ ಏನಾಗಿದೆ, ಇವತ್ತಿನವರೆಗೆ ಬ್ರಿಗೇಡ್ ಸಭೆ ನಡೆಸಬೇಡಿ ಅಂತ ಹೇಳಿ ಆದೇಶ ಕೊಟ್ಟಿಲ್ಲ ಹೈಕಮಾಂಡ್ನವರು. ಅಂದರೆ ನಾಳೆ ಸಭೆ ನಿರಾತಂಕವಾಗಿ ನಡೀತದೆ. ಯಡಿಯೂರಪ್ಪನವ್ರು ಹೋಗಬೇಡಿ ಅಂತ ಹೇಳಿ ಯಾರಿಗೆ ಹೇಳಿದ್ರು, ಈಶ್ವರಪ್ಪನ ಬೆಂಬಲಿಗರು ನಾಡಿದ್ದು ಏನು ಶುಕ್ರವಾರ ಏನು ಸಭೆ ನಡೆಯುತ್ತೆ ಅದರ ಫಲಶ್ರುತಿ ನೋಡ್ಕೊಂಡು ಹೈಕಮಾಂಡ್ ತೀರ್ಮಾನ. ಎಸ್ ಶಂಕರ್, ಇದೇ ಪ್ರಶ್ನೆ ಬಹಳ ಮುಖ್ಯವಾದ. ನಾಡದ ಸಭೆ ಏನು ಕರೆದಿದ್ದಾರೆ ಅಮಿತ್ ಶಾ, ಈ ಸಭೆ ಇವತ್ತು BJP ಆ ಬಿಕ್ಕಟ್ಟು ಹೋಗ್ಬಿಟ್ಟು ಬೀದಿಗೆ ಬಂದು ಬಿದ್ದು ಹೊರಟೋಗಿದೆಯಲ್ವಾ? ಸೊ ಆ ಬೀದಿಗೆ ಬಿದ್ದಿರುವಂಥದ್ದು ಇದಕ್ಕಿಂತ ಒಂದು ಸಭೆಯಲ್ಲಿ ಇದಾಗ ಹೋಗುತ್ತಾ? ಒಂದು ಸಭೆಯಲ್ಲಿ ಇದು ಬಗೆಹರಿದೇ ಇರ್ಬೋದು, 100 ಸಭೆ ಆದರೂ ಆಗಲ್ಲ. ಅಲ್ಲಲ್ಲ, ಫಸ್ಟ್ ಟೈಮ್ ಹೈಕಮಾಂಡ್ ಹ್ಯಾಸ್ ಟೇಕನ್ ಕಾಗ್ನೈಸೆನ್ಸ್ ಆಫ್ ದಿಸ್ ಕ್ರೈಸಿಸ್. ಅವರು ಮೊದಲನೇ ಸಲ ಮಧ್ಯಪ್ರವೇಶ ಮಾಡ್ತಿರೋದೀಗ. ಸೊ BJP ಅವರ ಪಾರ್ಟಿ ಸ್ಟ್ರಕ್ಚರು, ಅವರ ಬಿಹೇವಿಯರ್ ನೋಡಿದ್ರೆ ತಕ್ಷಣಕ್ಕೆ ಶಮನ ಅಂತೂ ಮಾಡ್ತಾರೆ. ಅವರು ಒಂದು ಸಲಕ್ಕೆ ಬಗೆಹರಿದೇ ಇರ್ಬೋದು, ಅಥವಾ ಇನ್ನು ಹಲವಾರು ಸಭೆಗಳನ್ನು ಅವರು ಮಾಡಬೇಕಾಗ್ಬೋದು, ಮಾಡಲೂಬಹುದು. ಇದು ಈ ಸಮಸ್ಯೆ ಹಾಗೆ ಮುಂದುವರೆಯಕ್ಕಂತ ಅವ್ರು ಬಿಡಲ್ಲ. ಅವರು ಈಗ 5 ರಾಜ್ಯಗಳ ಚುನಾವಣೆ ಬೇರೆ ಇದೆ, ನೆಕ್ಸ್ಟ್ ಕರ್ನಾಟಕನೂ ಅವ್ರು ಫೇಸ್ ಮಾಡಬೇಕಾಗತ್ತೆ. ಪ್ರಿಯ ವೀಕ್ಷಕರೇ, ಈ ಶಂಕರ್ ಹೇಳುವ ಪ್ರಕಾರ ಇದು ಮುಂದುವರಿಯುವುದಕ್ಕೆ ಪಕ್ಷದ ವರಿಷ್ಠರು ಬಿಡಲ್ಲ ಅಂತ ಉಳಿದ ಇಬ್ಬರು ಗಣ್ಯರು ನಮ್ಮ ಹೇಳುವ ಪ್ರಕಾರ, ವಿಶ್ವನಾಥ್ ಹಾಗೂ ನಮ್ಮ ಭಾಸ್ಕರ್ ರಾವ್ ಹೇಳುವ ಪ್ರಕಾರ ಶಮನ ಆಗುವುದು ಕಷ್ಟ. ಇನ್ನು ಬಿಜೆಪಿಯನ್ನು ರಿಪ್ರೆಸೆಂಟ್ ಮಾಡ್ತಾ ಇರುವ ಒಂದು ಪ್ರಶ್ನೆ ಬನ್ನಿ ಸರ್, ನಮ್ಮ ಬಂದ್ಬಿಡ್ತೇವೆ. ಚೀನಾ ರಾಮು ಅವ್ರ ಪ್ರಕಾರ ಎಲ್ಲವೂ ಸುಖ ಶಾಂತಿಯಿಂದ ಬಗೆಹರಿಯುತ್ತೆ, ಏನೂ ಇಲ್ಲ. ಎಸ್, ದಟ್ ಇಸ್ ಅಫಿಷಿಯಲ್ ಸ್ಟ್ಯಾಂಡ್ ಆಫ್ ಪಾರ್ಟಿ. ಬಟ್ ಇರುವ ಪ್ರಶ್ನೆ ಏನು ಅಂತಂದರೆ, ನಾವು ಮೊದಲಿಂದ ಚರ್ಚೆ ಮಾಡಿದಾಗೆ ಇಡೀ ಈ ಬೆಳವಣಿಗೆ ಈ ಹಂತಕ್ಕೆ ಬರುವುದಕ್ಕೆ ಯಾರು ಜವಾಬ್ದಾರರಾಗಿದ್ದಾರೆ ಅದು BJP ವರಿಷ್ಠರೇ, ಇನ್ಯಾರು. ದೇ ಶುಡ್ ಟೇಕ್ ದ ರೆಸ್ಪಾನ್ಸ್. ಅವರು ಒಂದು ಸೆಕೆಂಡ್ ಐ ವಿಲ್ ಕಮ್ ಬ್ಯಾಕ್ ಕ್ವಶನ್. ಸೆಕೆಂಡ್ ಥಿಂಗ್, ಈಗ ಅದು ಭಾಸ್ಕರ್ ರೆಫರ್ ಮಾಡಿದ್ರು, ಒಂದೊಮ್ಮೆ ಇದನ್ನು ಶಮನ ಮಾಡಬೇಕು ಅಂತಿದ್ರೆ, ಅಥವಾ ಇದು ಯಾರು ಈಶ್ವರಪ್ಪನವರಿಗೆ BJP ವರಿಷ್ಠರ ಬೆಂಬಲ ಇಲ್ಲ ಅಂತಿದ್ರೆ, ನಾಳೆನ ಬ್ರಿಗೇಡ್ ಸಭೆಯನ್ನು ನಡೆಸಬೇಡಿ ಅಂತ ಸೂಚನೆ ಕೊಡಬೇಕಾಗಿತ್ತು. ಆ ಮೂಲಕ ನಾಡ್ದೊಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಬೋದಾಗಿತ್ತು. ಅಥವಾ ನಾಳಿನ ಸಭೆಯನ್ನು 3 ದಿನಗಳ ಕಾಲ ಮುಂದೂಡಿ ನಾವು ಸಭೆ ಮಾಡಿದ್ವಲ್ಲ. ಇದರ ಅರ್ಥ ಭಾಳ ಸ್ಪಷ್ಟ. ತೊಟ್ಟಿಲಿ ತೂಗೋರು ಒಬ್ಬರೇ, ಮಗುನ ಚಿವುಟವರು ಒಬ್ಬರೇ. ಏನು ಹೇಳಿ ರಾಮು? ಮಗು ಮಲಗಿರ್ತಾರೆ ಗೊತ್ತಾ ನಿಮಗೆ, ಪುಸ್ತಕಂತ ಚಿವುಟ್ ಬಿಡೋದು, ತೊಡೆ ಹತ್ರ ಹೋಗ್ಬಿಟ್ಟು ಮಗು ಪ್ಯಾನ್ ಅಂತೆ, ಓ ಅಳ್ಬೇಡ ಮಗು, ಅಳಡ ಅಳ್ಬೇಡ ಅಳ್ಬೇಡ. ಇಲ್ಲಿ ಬೇರೆ ಭಾರತೀಯ ಜನತಾ ಪಕ್ಷ ಪ್ರಶ್ನೆ, ಇಲ್ಲಿ ಒಂದು ಗಂಭೀರವಾದ ಪ್ರಶ್ನೆ.
ಈ ಬೇರೆ ಎಲ್ಲ ಪಾರ್ಟಿಗಿಂತ ಬಿ ಜೆ ಪಿಗೆ ಬೇರೆ ಬೇರೆ ಸವಲತ್ತುಗಳು ಶಕ್ತಿಗಳಿದೆ. ಏನದು? ಅದಕ್ಕೊಂದು ಸಂಘ ಪರಿವಾರ ಇದೆ. ಇಡೀ ಸಂಘ ಪರಿವಾರ ಏನೇ ಸಮಸ್ಯೆ ಆದರೆ ತಕ್ಷಣ ಪ್ರವೇಶ ಮಾಡುತ್ತೆ, ಸರ್ ಮಾಡುತ್ತೆ. ನನಗೆ ಗುಮಾನಿ ಇಷ್ಟು ದೊಡ್ಡ ಸಮಸ್ಯೆ ಈಗ ರಂಪಾಟ ಆಗಕ್ಕೆ ಶುರುವಾಗಿ 1 ವರ್ಷ ಆಗ್ತಾ ಬಂತು. ಆದರೆ ಏನು ಗೊತ್ತಿಲ್ಲದೆ ಇದ್ದರಂಗೆ ಮುಗುಮ್ಮಾಗಿ ಈ ಪಾರ್ಟಿಯ ವರಿಷ್ಠರು, ವಿಶೇಷವಾಗಿ RSSನ ಕೇಡರ್ ಸುಮ್ಮನೆ ಕೂರೋದಕ್ಕೆ ಕಾರಣ ಏನಿರಬಹುದು? ಜೊತೆಗೆ ಜಗದೀಶ್ ಶೆಟ್ಟರ್ ಅಂತವ್ರು ಇದ್ದಾರೆ, ಶಂಕರಮೂರ್ತಿ ಅಂತವ್ರು ಇದ್ದಾರೆ, ಅವರು ಸ್ಪೀಕರ್ ಇರ್ಬೋದು, ಹಿರಿಯರಿದ್ದಾರೆ, ರಾಮಚಂದ್ರೇಗೌಡರು ಇದ್ದಾರೆ, ಅದರೊಳಗಡೆ ಭಾರಿ ದೊಡ್ಡ ವಿಚಾರವಂತರಿದ್ದಾರೆ. ಯಾಕೆಲ್ಲ ಸುಮ್ಮನೆ ಕೂತಿದ್ದಾರೆ? ಬಹಳ ಮುಖ್ಯವಾದ ಜೊತೆಗೆ ಪ್ರಧಾನಮಂತ್ರಿ ಇವತ್ತು ಮೇಲ್ಗಡೆ ಕೂತ್ಕೊಂಡಿದ್ದಾರೆ. ಭಯ ಇಲ್ವಾ? ಕೇಂದ್ರ ಸರ್ಕಾರ ಅತ್ಯಂತ ಪ್ರಬಲವಾದಂಥ ಒಂದು ಕೇಂದ್ರ ಸರ್ಕಾರ ಇದೆ, ಪ್ರತಿಯೊಂದಕ್ಕೂ ಕೂಡ ಪ್ರವೇಶ ಮಾಡ್ತಾರೆ. ಸೊ ಅಂದಮೇಲೆ ಇಲ್ಲಿ ಎಲ್ಲೋ ಒಂದು ಕಡೆ ಯಾರ ಮೇಲೆ ಕಟ್ಟೋದು ಅಥವಾ ಯಾರು ಮುಗಿಸೋದಕ್ಕೆ ಪ್ರಯತ್ನ ಎಲ್ಲರಿಂದಲೂ ನಡೀತಾ ಇದೆಯಾ? ಗುಡ್ ಪಾಯಿಂಟ್. ಈಗ ಒಂದು ಪ್ರಶ್ನೆ ಎತ್ತಿದ್ದಾರೆ ಬಹಳ ಸ್ಪಷ್ಟವಾಗಿ. ಅದನ್ನು ನಾನು ಸೂಚನೆಯಲ್ಲಿ ಹೇಳಿದೆ. ಅದನ್ನು ನಾನು ಹೇಳಿದೆ, ಮಗುವಿನ ಚಿವುಟೋರು ಒಬ್ಬರೇ, ತೊಟ್ಟಿಲಿ ತೂಗೋರು ಒಬ್ಬರೇ ಅಂತ ಹೇಳಿದ್ರೆ ಅದನ್ನ ವಿಸ್ತೃತವಾಗಿ ವಿಶ್ವನಾಥ್ ವಿವರಿಸಿದ್ರು. ಸೊ ಅದಿಲ್ಲದಿದ್ದರೆ ಒಂದೊಮ್ಮೆ ಸಂಘ ಪರಿವಾರವಾಗಲಿ, ನಿಮ್ಮ ಪಕ್ಷದ ವರಿಷ್ಠರಾಗಲಿ, ಅಥವಾ ಅವರಲ್ಲಿ ಒಂದು ಭಾಗನೋ ಕೆಲವು ನಾಯಕರು ಈಶ್ವರಪ್ಪನವ್ರಿಗೆ ಬೆಂಬಲ ಕೊಡದೇ ಇದ್ದರೆ ಈಶ್ವರಪ್ಪನವ್ರ ಬ್ರಿಗೇಡ್ ಇರ್ತಿರಲಿಲ್ಲ. ಇದು ಭಾಳ ಸರಳವಾದ್ದು. ಆದ್ದರಿಂದ ನಾನು ಹೇಳಿದೆ, ಇದರ ಎಲ್ಲ ಹೊಣೆಗಾರಿಕೆಯನ್ನು ಭಾರತೀಯ ಜನತಾ ಪಕ್ಷದ ವರಿಷ್ಠರು ಹೊರಬೇಕು ಹೊರತು ಈಶ್ವರಪ್ಪನವರಾಗಲಿ ಯಡಿಯೂರಪ್ಪನವರಾಗಿ ಅಲ್ಲ. ಇಲ್ಲಿ ಸ್ಪಷ್ಟವಾಗಿ ಇಷ್ಟೇ. ಇವತ್ತು ಕಾಂಗ್ರೆಸ್ನವರು ಇವತ್ತೇನು ಈ ಹಿಂದ ಗುಂಪು ಇವತ್ತು ಹೊರಟಿದೆ, ಬ್ರಿಗೇಡ್ ಹೊರಟಿದೆ, ಮತ್ತು ಯಡಿಯೂರಪ್ಪನವರು ಅದ್ರ ಬಗ್ಗೆ ತಪ್ಪ ಭಾವಿಸಿರ್ಬೋದು, ಅಥವಾ ಅದು ಯಾಕೋ ಮಾಡ್ತಾರೋ ಸರಿ ಇಲ್ಲ, ಎಲ್ಲ ಒಟ್ಟಿಗೆ ಹೋಗ್ಬೋದು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡಿದ್ರು. ಆದರೆ ಕಾಂಗ್ರೆಸ್ನವ್ರಿಗಂತೂ ನಡ್ಕ ಸ್ಟಾರ್ಟ್ ಆಗಿದೆ. ದಲಿತರು ಮತ್ತು ಅವ್ರಿಗೆ ಆ ಯೋಚನೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನೆಲ್ಲಿ ನಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಎಲ್ಲಿ ವಾಪಸ್ ಹೋಗ್ತಾ ಇದೀವಿ ಅನ್ನೋ ಭಾವನೆಯಿಂದ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಭಾರತೀಯ ಜನತಾ ಪಕ್ಷ ಒಂದು ಪ್ರಶ್ನೆ, ನೀವು ಹೇಳೋ ವಿಚಾರದಲ್ಲಿ ತಪ್ಪು ಅಂತ ಹೇಳಲ್ಲ ನಾನು. ಆದರೆ ಇದೇ ವಿಚಾರ ಕಾಂಗ್ರೆಸ್ ಮುಂದೆ ಇದ್ದಿದ್ರೆ ಇಷ್ಟು ಬೆಳಿಲಿಕ್ಕೆ ಬಿಡ್ತಿರ್ಲಿಲ್ಲ. ಕಾಂಗ್ರೆಸ್ನರಿಗೆ ಅಥವಾ JDSನರಿಗೆ ನಡುಕು ನಿಜವಾಗಿ ಆಗ್ತಿರೋದು ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರಿಗೆ, ಅವರಿಗೆ ನಡುಕ ಆಗ್ತಾ ಇರೋದು. ಸರ್ ಒಂದು ನಿಮಿಷ, ಕಾಂಗ್ರೆಸ್ಸಿಗೆ ನಡ್ಕ ಆಗುತ್ತೋ, JDSಗೆ ನಡ್ಕ ಆಗುತ್ತೋ, ನಡ್ಕ ಬಂದು ಚಳಿ ಜ್ವರ ಬರ್ತಾರೋ, ಮಲ್ಕತಾರೋ, ಪೇಷಂಟೇ ಸಾಯಿತೋ, ಬಿಟ್ಬಿಡಿ. ಅದು BJP ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಇಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರ ನಡುವಿನ ಈ ಬಿಕ್ಕಟ್ಟು ಏನಿದೆ, ಇವರ ನಡುವಿನ ಈ ತಿಕ್ಕಾಟ ಏನಿದೆ, ಇದರಲ್ಲಿ ಕಾಂಗ್ರೆಸ್ನವ್ರ ಪಾತ್ರ ಏನಿದೆ? ಇದೆಯಾ ಪಾತ್ರ ಇದೆ? ಅಲ್ಲ, ಕಾಂಗ್ರೆಸ್ ಪಾತ್ರ ಇಲ್ಲದೇ ಇದ್ರು ಆದ್ರೆ ಕಾಂಗ್ರೆಸ್ ಈಶ್ವರಪ್ಪನವ್ರಿಗೆ ಬೆಂಬಲ ಕೊಡ್ತಾರೆ ಅಥವಾ ಯಡಿಯೂರಪ್ಪನವ್ರಿಗೆ ಬೆಂಬಲ ಕೊಡ್ತಾರೆ ಅಂತ ಹೇಳ್ತೀರಾ? ಇಲ್ಲ, ಅಲ್ಲಿ ರಾಮು ಅವರಿಗೆ ಬ್ರಿಗೇಡ್ ಅನ್ನ ಒಪ್ತಾ ಇದ್ದಾರೆ, ಬ್ರಿಗೇಡ್ ಆಗೋದು ಒಳ್ಳೇದು ಅಂತ ಹೇಳ್ತಿದ್ದಾರೆ. ಈಗ ಹಂಗಾರೆ ನೀವು ಯಡಿಯೂರಪ್ಪನವ್ರನ್ನ ನೀವು ಸಮರ್ಥನೆ ಎಲ್ಲರ ಉದ್ದೇಶ ಒಂದನೇ ಇಲ್ಲಿ. ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಅದ್ರಲ್ಲಿ ಎರಡು ಮಾತಿಲ್ಲ. ಬ್ರಿಗೇಡ್ ದಿವಸ ಕಾಂಗ್ರೆಸ್ ಅವ್ರು ಮಾಡ್ಕೊಂಡ್ ಬಂದಿದ್ದೇನೋ, ದಲಿತರ ಓಟ್ ಅನ್ನ ಕಿತ್ಕೊಳ್ಳೋ ದೃಷ್ಟಿಯಿಂದ ಮಾಡ್ತಾ ಬಂದ್ರಿ. ಸತ್ಯ ಅದು. ಆದ್ರೆ ಜನರಲ್ ಜಾಗೃತಿ ಮಾಡುವಂತ ಕೆಲಸ ಆಗ್ತಾ ಇದೆ. ಒಂದ್ ಮಾತು ಹೇಳ್ತೀನಿ ಸರ್, ಒಂದ್ ನಿಮಿಷ. ಎಸ್, ತಾವು ಗೌರವಾನ್ವಿತ ದಲಿತ ನಾಯಕರು ಆಗಿದ್ದೀರಿ. ಎಮ್ ಐ ರೈಟ್ ಆರ್ ರಾಂಗ್? ಹೌದು. ಈಶ್ವರಪ್ಪನವರು ಗೌರವಾನ್ವಿತ ಹಿಂದುಳಿದ ವರ್ಗದ ನಾಯಕರಾಗಿದ್ದಾರೆ. ನಿಮ್ಮಿಬ್ಬರ ಹಿತಾಸಕ್ತಿಯನ್ನ, ಈ ಎರಡು ಕಮ್ಯುನಿಟಿ ಹಿತಾಸಕ್ತಿಯನ್ನ ಯಡಿಯೂರಪ್ಪನವರು ಉಳಿಸಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕೆ ಸಪೋರ್ಟ್ ಮಾಡ್ತೀರಿ? ಯಾವತ್ತವರು ಸ್ವಾಮಿಗಳ ಪರವಾಗಿರುವವರು, ಸ್ವಾಮಿಗಳ ಕಾಲಿಗೆ ಬೀಳೋದು, ತನ್ನ ಮೆರವಣಿಗೆ ಮಾಡೋದು, ಅವ್ರು ಜೈಲಿಗೆ ಹೋದಾಗ ಸ್ವಾಮಿಗಳೆಲ್ಲ ಬಂದ್ಬಿಟ್ಟು ಟೌನ್ ಹಾಲ್ ಎದುರುಗಡೆ ಮೆರವಣಿಗೆ ಮಾಡೋದು, ಈ ರೀತಿಯ ಒಂದು ಸಂಬಂಧ ಇಡೀ ಸಮಾಜವನ್ನ ಶೋಷಿಸುವ ಸ್ವಾಮಿಗಳೇನಿದ್ದಾರೆ, ಮಠಾಧೀಶ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಂಥವ್ರು ನೀವು ದಲಿತ ಹೋರಾಟಗಾರರಾಗಿ, ಬ್ಯಾಕ್ವರ್ಡ್ ಕ್ಲಾಸ್ ಹೋರಾಟಗಾರರಾಗಿ, ಅಂಬೇಡ್ಕರ್ ವಾದವನ್ನು ಪ್ರತಿಪಾದಿಸೋರಾಗಿ ಆ ಸ್ವಾಮಿ ಬೆಂಬಲಿಸೋ ನಾಯಕರಿಗೆ ಮುಖ್ಯಮಂತ್ರಿ ಮಾಡಕ್ಕೆ ಹೊರಟಿದ್ದೀರಲ್ಲ ನೀವು. ಇಸ್ ಇಟ್ ಕರೆಕ್ಟ್? ನಿಮ್ಮ ಆತ್ಮ ಕೇಳ್ಕೊಳ್ಳಿ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ದಲಿತರಿಗೆ ಕೊಟ್ಟಷ್ಟು ಯೋಜನೆಗಳು, ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವ್ರು ಕೊಟ್ಟಂಥ ಯೋಜನೆಗಳು ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಹಾಗಾಗಿ ಯಡಿಯೂರಪ್ಪನವರು ದಲಿತರ ಪರವಾಗಿ, ರೈತರ ಪರವಾಗಿದ್ದಾರೆ. ಹಂಗೆ ಆದ್ರೆ ಎರಡು ಮಾತಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಹಳ ಗೌರವದಿಂದ ನೋಡ್ಕೊಂಡಿರಂತ ಪಕ್ಷ, ಬಹಳ ಗೌರವದಿಂದ ನೋಡ್ಕೊಂಡಿರಂತ ಪಕ್ಷ ಅದು. ಇವತ್ತು ನೆಹರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಖುದ್ದು ಉಸ್ತುವಾರಿನ ಅಂಬೇಡ್ಕರ್ನ ಸೋಲಿಸ್ತಾರೆ ಉಪಚುನಾವಣೆಯಲ್ಲಿ. ಜಾಸ್ತಿ ಇಲ್ಲ, ಜಾಸ್ತಿ ಅಲ್ಲ, ಇದು ವಾಸ್ತವ ಸತ್ಯ. ಇದು ಸತ್ಯ ವಿಚಾರ.
ನೆಹರು ಅವರು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಪಾರ್ಲಿಮೆಂಟ್ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಒಂದು ಉಪಚುನಾವಣೆಯಲ್ಲಿ ಏನೂ ಗೊತ್ತಿಲ್ಲ ಅನಕ್ಷರಸ್ಥನ ತಂದು ನಿಲ್ಲಿಸಿ ಸೋಲಿಸಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವೆಸ್ಟ್ ಬೆಂಗಾಲಿಂದ ಅವರ ರಾಷ್ಟ್ರ ಮಾಡ್ತಾರೆ. ರಾಮ್, ಮೈ ಡಿಯರ್ ಫ್ರೆಂಡ್, ಕಾಂಗ್ರೆಸ್ ಅಂಬೇಡ್ಕರ್ ಹೇಗೆ ನೋಡ್ತು ಬಿಡ್ತು, ದಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ. ಬಟ್ BJP ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡ್ಕೊಂಡಿದ್ದು ಯಾವಾಗ, ಯಾವ ಕಾಲದ ನಂತರ ನೆನಪು ಮಾಡ್ಕೊಂಡು, ಒಂದು ನಿಮಿಷ ಸರ್, ಒಂದು ನಿಮಿಷ. ಅದರ ಜೊತೆಗೆ ಅಂಬೇಡ್ಕರ್ ಏನು ಹೇಳ್ತಾ ಬಂದಿದ್ರು, ಏನು ಪ್ರತಿಪಾದಿಸ್ತಾ ಬಂದಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವ ಸಂಘ ಪರಿವಾರದ ನಿಲುವುಗಳೇನು, ಅಲ್ಲಿ ಭಾರತೀಯ ಜನತಾ ಪಕ್ಷದ ಒಳಗಡೆ ಯಾರ ಎಜೆಂಡಾ ಇಂಪ್ಲಿಮೆಂಟ್ ಆಗುತ್ತೆ, ಅಂಬೇಡ್ಕರ್ ಎಜೆಂಡಾ ಇಂಪ್ಲಿಮೆಂಟ್ ಆಗುತ್ತಾ ಸಂಘ ಪರಿವಾರದ ಎಜೆಂಡಾ ಇಂಪ್ಲಿಮೆಂಟ್ ಆಗುತ್ತಾ? ಮೀಸಲಾತಿನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಸಿದ್ಧಾಂತ ಇರತಕ್ಕಂಥ ಬಿಜೆಪಿ ಒಳಗಡೆ ಸರ್ ನಿನ್ನೆ ದುರುಪಯೋಗ ಮಾಡ್ತಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂನಾ ಒಪ್ಪಂದದಲ್ಲಿ 16 ಜಾತಿಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಅವರು ಎಷ್ಟು ಕೊಟ್ಟಿದ್ರು? 85 ಜಾತಿ ಸೇರಿಸಿದ್ರ ನೀವು. ಬರೀ ಬೂತಿಗೆ ಬೆಣ್ಣೆ ಸೋರ್ಸೋ ಕೆಲಸ ಮಾಡಿದ್ರೆ ಸರ್. 2 ದಿನದ ಹಿಂದೆ ಸರ್, ಒಂದು ನಿಮಿಷ ಭಾಸ್ಕರ್ ನೆನಪಿರೋದು ಅನ್ಸುತ್ತೆ, 2 ದಿನದ ಹಿಂದೆ ನಿಮ್ಮ ಸಂಘ ಪರಿವಾರದ ಸನ್ಮಾನ್ಯ ಎಂತದೋ ಭಾಗವತರು ಮೋಹನ್ ಅಲ್ಲ, ಇನ್ನೊಂದು ಭಾಗವತರೇ ಭಟ್ರೆ, ಅಲ್ಲಿ ಯಾರು ಇರ್ತಾರೆ? ಭಟ್ರ, ಭಾಗವತರ, ಕಾಮತರ, ಪೈಗಳು, ಅದು ಬಿಟ್ಟು ಇನ್ಯಾರು ಇರ್ತಾರೆ ಸಂಘ ಪರಿವಾರದಲ್ಲಿ? ಏನು ನೀವಿರ್ತೀರಾ? ಇರೋಲ್ಲ ಅಲ್ಲಿ. ಅವ್ರು ಹೇಳಿಕೆ ಕೊಡ್ತಾರೆ ಚುನಾವಣೆ ಪೂರ್ವವಾಗಿ ಮೀಸಲಾತಿ ಬಗ್ಗೆ ಮತ್ತೆ 2 ದಿನಗಳ ಹಿಂದೆ ಇಲೆಕ್ಷನ್ ಬಂದಿದೆ ಅಂತೇಳಿ BJP ಅದ್ರ ಬಗ್ಗೆ ಏನೋ ತೇಪೆ ಹಾಕೋ ಕೆಲಸ ಮಾಡುತ್ತೆ. ಜೈಪುರ್ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳ್ತಾರೆ. ಜೈಪುರ್ ಸಾಹಿತ್ಯ ಸಮ್ಮೇಳನದಲ್ಲಿ ಸೊ ನಮ್ಮ ಒಪ್ಪಕ್ಕಾಗತ್ತಾ ಸರ್? ಅಂಬೇಡ್ಕರ್ನ BJP ಒಪ್ಕೊಳ್ತಾ ನಂಬಕ್ಕಾಗತ್ತಾ ಸರ್? ನಾಳೆ ಗಣರಾಜ್ಯೋತ್ಸವ ಸಂವಿಧಾನ ಸಾಧ್ಯ ಇಲ್ಲ ನೋಡಿ. ಜಗಜೀವನ ವಾರಣಾಸಿಗೆ ಹೋದ್ರು ಅಂತೇಳಿ ಅದನ್ನು ಗಂಗಾ ನೀರು ತಂದ್ಬಿಟ್ಟು ಅಲ್ಲಿ ಅದನ್ನು ಶುದ್ಧ ಮಾಡ್ತಾರೆ. ಅದು ರಾಜಕೀಯದ ಅವಿವೇಕಗಳು ಮಾಡ್ತಾರೆ. ಇದು ಶೋಭಾ ಕರಂದ್ಲಾಜೆ ಚಾಮುಂಡೇಶ್ವರಿ ಬೆಟ್ಟ ಏರಿದ್ರು ಅಂತ ಮಾನ್ಯ ಸಹ ಕಾಂಗ್ರೆಸ್ನವ್ರು ಹೋಗಿ ಅದನ್ನ ಮೆಟ್ಲುಗಳನ್ನು ತೊಳೆದಿದ್ರು. ಆ ಥರದ ಅವಿವೇಕಗಳು ಉದ್ದಕ್ಕೂ ನಡೀತದೆ. ಆದರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದರೆ, ಈಗ ಇವರು ಏನು ಅಂಬೇಡ್ಕರ್ ಅವರಿಗೆ ನೆನಪಾಗಲಿಕ್ಕೆ ಶುರುವಾಗಿತ್ತು. ಅಫ್ಕೋರ್ಸ್ ಅಂಬೇಡ್ಕರ್ ಅವರಿಗೆ ಒಂದು ಭಾರತ ರತ್ನ ಪ್ರಶಸ್ತಿ ಕೊಡೋದಕ್ಕೆ ಕಾಂಗ್ರೆಸ್ ವಿರುದ್ಧವಾಗಿತ್ತು. ಅದನ್ನು ಕೊಡೋದಕ್ಕೆ VP ಸಿಂಗ್ ಸರ್ಕಾರ ಬರಬೇಕಾಯಿತು ಕೇಂದ್ರದಲ್ಲಿ. ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಆದರೆ BJPಯವರಿಗೆ ಏಕಾಏಕಿ ದಲಿತರ ಮೇಲೆ ಪ್ರೇಮ ಪ್ರೀತಿ ಎಲ್ಲ ಉಕ್ಕಿ ಹರಿಯಕ್ಕೆ ಶುರುವಾಗಿರೋದು ಅವರು ಚುನಾವಣೆಯ ಮತ ಬ್ಯಾಂಕ್ ಆಗಿದ್ದಾರೆ. ಆ ಮತ ಬ್ಯಾಂಕನ್ನು ನಮ್ಮ ಕಡೆ ತಿರ್ಸ್ಕೊಳ್ಳೋಣ ಹೇಳೋ ಕಾರಣಕ್ಕಾಗಿ ಚೀನಾ ರಾಮು ಅವರು ಸೇರಿದಂತೆ ಆ ಪಕ್ಷದಲ್ಲಿ ಬಹಳಷ್ಟು ಜನ ದಲಿತ ನಾಯಕರಿದ್ದಾರೆ, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ಅವರೆಲ್ಲರನ್ನೂ ತನ್ನ ಚದುರಂಗದ ಆಟದ ದಾಳಗಳನ್ನಾಗಿ ಅದು ಬಳಸ್ಕೊಳ್ತಾರೆ. ಶಂಕರ್, ನನ್ನ ಪ್ರಶ್ನೆ ಇಷ್ಟೇ, ನನಗೊಂದು ಕುತೂಹಲ ಇದೆ. ಒಂದು ಚೀನಾ ರಾಮು ಅಂತವರು ಕನ್ನಡ ಹೋರಾಟದಿಂದ ಬಂದವರು, ಅಥವಾ ಈಶ್ವರಪ್ಪ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡೋದಕ್ಕೆ ಸಪೋರ್ಟ್ ಮಾಡೋದು ನನಗೆ ಆಶ್ಚರ್ಯ ಕಾಣುತ್ತೆ. ನಾನು ಯಾರ ಸಂಘ ಪರಿವಾರದ ಕಾರ್ಯಕರ್ತರು ಬೆಳಗ್ಗೆ ಚಡ್ಡಿ ಹಾಕೊಂಬಿಟ್ಟು ಸದಾ ವತ್ಸಲೆ ಮಾತೃಭೂಮಿ ಅಂತ ಕೈಯಲ್ಲಿ ಲಾಠಿ ಇಟ್ಕೊಬಿಟ್ಟು ತಿರ್ಸ ಜನ ಹೇಳಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಫಿಲಾಸಫಿ. ಇವರು ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡೋಕ್ಕೆ ಹೋಗ್ತಾರೆ, ಸಂಘ ಪರಿವಾರದ ನಿಯಂತ್ರಣದಲ್ಲಿ ಇರುವಂಥ ಒಬ್ಬ ವ್ಯಕ್ತಿ. ಅದರ ಜೊತೆಗೆ ಅಂಬೇಡ್ಕರ್ BJP ಅಂಬೇಡ್ಕರ್ ವಾದವನ್ನು ಪುರಸ್ಕರಿಸುತ್ತೆ ಅನ್ನೋ ಮಾತನಾಡ್ತಿದ್ದಾರೆ. ನಾನು ಇಟ್ ಇಸ್ ಶಾಕಿಂಗ್ ಟು ಮೀ ಸರ್. ಇಲ್ಲ, ಸಂಘ ಪರಿವಾರದ ಐಡಿಯಾಲಾಗ್ಸ್ ಅಂತ ಏನು ನಾವು ಈಗ ಗೋಲ್ವಾಲ್ಕರ್, ಸಾವರ್ಕರ್ ಇವರೆಲ್ಲರೂ ಅವ್ರು ಎವ್ರಿಥಿಂಗ್ ಈಸ್ ಇನ್ ರೈಟಿಂಗ್. ಅದೇನು ಎಲ್ಲೋ ಆರೋಗ್ಯ ಮಾತೇನಲ್ಲ ಅದು. ಅವರು ಬಂಚ್ ಆಫ್ ಥಾಟ್ಸ್ ಇದೆ. ಏನು ನೇಷನ್ ವುಡ್ ರೀಡಿಫೈನ್ಡ್ ಅದೇನೋ ಇದೆ, ವಿ ದ ನೇಷನ್ ರೀಡಿಫೈನ್ಡ್ ಏನೋ ಇದೆ. ಅವ್ರು ಏನೇನು ಹೇಳಿದ್ದಾರೆ, ಅಂಬೇಡ್ಕರ್ ಏನು ಹೇಳಿದ ಅಕ್ಕಪಕ್ಕ ಇಟ್ಟರೆ, ಈಗ ನಾವು ವಿರುದ್ಧಾರ್ಥಕ ಪದಗಳು ಅಂತ ಬರ್ತೀವಿ. ಕಪ್ಪು ಅಂತಿದ್ರೆ ಬಿಳಿ ಅಂದ್ರೆ ರಾತ್ರಿ ಹಗಲು ಅಂತಿದೆಯಲ್ಲ, ಅವೆರಡು. ಇದು ಅಂಬೇಡ್ಕರ್ ಅಂದ್ರೆ ಸಂಘ ಪರಿವಾರ. ಅಷ್ಟು ತದ್ವಿರುದ್ಧವಾದ ವಿಚಾರಧಾರೆಗಳವು. ಸಂಘ ಪರಿವಾರದ ಯಾರು ಗೋಲ್ವಾಲ್ಕರ್ ಅವ್ರನ್ನ ನನ್ನ ಗುರು ಅಂತಾನೆ ಇವತ್ತಿಗೂ ಮೋದಿ ಅವರು ಹೇಳ್ತಾರೆ. ಅವರೇನು ಡಿಸೋನ್ ಮಾಡಿಲ್ಲ, ಚೇಂಜ್ ಆಗಿಲ್ಲ ಅಂತ ಹೇಳಿಲ್ಲ. ಪಾರ್ಟಿ ಆಫೀಸ್ಗಳಲ್ಲಿ ನಾಯಕರು ಯಾರ ಫೋಟೋ ಇರುತ್ತೆ? ಗೋಲ್ವಾಲ್ಕರ್. ಈಗ ಅವ್ರು ಅಂಬೇಡ್ಕರ್ ಅಂತ ಹೆಸರು ಹೇಳಿದ ತಕ್ಷಣ ಇವ್ರು ಅಂಬೇಡ್ಕರ್ ಅನುಯಾಯಿಗಳು ಆಗಲ್ಲ, ಅವ್ರ ತತ್ವ ಪ್ರತಿಪಾದಕರು ಆಗಲ್ಲ, ಅದನ್ನು ಅನುಸರಿಸೋರು ಆಗಲ್ಲ. ಇಡೀ ಸಂಘ ಪರಿವಾರ ಉದ್ದಕ್ಕೂ ಮೀಸಲಾತಿ ವಿರುದ್ಧ ಖ್ಯಾತೆ ತೆಗೆಯೋದು ರಾಮ ಅವ್ರಿಗೂ ಗೊತ್ತಿದೆ. ನೀವು ಪಕ್ಷಕ್ಕೆ ಭದ್ರಾಗಿ ಇರೋದಿದೆಯಲ್ಲ, RSS ನಾಯಕ ವೀರ ಸಾವರ್ಕರ್ ಅವರು ಅಂಬೇಡ್ಕರ್ ಚುನಾವಣಾ ಪ್ರಚಾರಕರಾಗಿರ್ತಾರೆ.
ಅವತ್ತು ಅದೇ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವ್ರನ್ನ ಸೋಲ್ಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಹಳೆ ಆಮೇಲೆ ಘಟನೆಗಳನ್ನ- ಒಂದು ಸೆಕೆಂಡ್ ಹಳೆ ಇವತ್ತು ಘಟನೆ- ದಲಿತರು ಇವತ್ತು ಯಾಕೆ ಜಾಗೃತಿ ಆಗ್ತಾ ಇದಾರೆ ಅಂದ್ರೆ ಕಾಂಗ್ರೆಸ್ ಉರಿಯೋ ಮನೆ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತೆ. ಅಲ್ಲ, ಅದು ಇವತ್ತು ಯಾರೇ ಕಾಂಗ್ರೆಸ್ ಅಲ್ಲಿ ಇರುವಂತ ದಲಿತರು ಯಾರೇ ಇದ್ರು ನಾನು ಒಂದು ಮಾತು ಹೇಳ್ತೀನಿ. ನಾನು ಬಿಜೆಪಿ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಡಿಫೆಂಡ್ ಮಾಡ್ಕೋತೀನಿ ಅಂದ್ಕೋಬೇಡಿ. ಕಾಂಗ್ರೆಸ್ ಮತ್ತು ಅಂಬೇಡ್ಕರ್ ವಿಚಾರ ಬೇರೆ. ಕಾಂಗ್ರೆಸ್ ಅಂಬೇಡ್ಕರ್ರನ್ನ ಹೇಗೆ ನೋಡ್ಕೊಳ್ತು, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಯು ಕ್ಯಾನ್ ಡಿಸ್ಕಸ್ ಅಬೌಟ್ ದಟ್. ಈಗ ನಾವು ಚರ್ಚೆ ಮಾಡ್ತಾ ಇರುವುದು ಬಿಜೆಪಿ ಬಗ್ಗೆ, ಸಂಘ ಪರಿವಾರ ಸಂಘ ಮತ್ತು ಪರಿವಾರ. ಅಂಬೇಡ್ಕರ್. Yes. ಅಲ್ಲಲ್ಲ, ನೀವು ಹೇಳ್ತಾ ಇರೋ ಮಾತುಗಳನ್ನೆಲ್ಲ ಹೇಳೋದ್ರ ಜೊತೆಗೆ ಇವರಿಗೂ ಅದನ್ನು ನಾವು ನೆನಪಿಗೆ ತರಬೇಕಾಗಿದೆ. ಗೊತ್ತಿಲ್ಲದೆ ಇರೋ ಸಂಗತಿ ಅಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅವ್ರ ಕಚೇರಿಯಿಂದ ಅಂಬೇಡ್ಕರ್ ಫೋಟೋನ ಕೆಳಗಡೆ ಇಳಿಸುವಂತ ಒಂದು ಪ್ರಯತ್ನ ನಡೆಯಿತು. ಅದು ಅದನ್ನ ಒಪ್ಪಕ್ಕಾಗೋದಿಲ್ಲ. ಅದು ಉಪಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಯಾವುದೇ ಒಂದು ಗೃಹ ಪ್ರವೇಶ ಮಾಡ್ಬೇಕಾದ್ರೂ ಮನೆ ಶುದ್ಧಿ ಮಾಡ್ತಾರೆ. ಫಸ್ಟ್ ಶುದ್ಧಿ ಮಾಡಿದ್ಮೇಲೆ ಫೋಟೋ ಹಾಕ್ತಾರೆ. ಆ ತೆಗೆದಂತ ಸಂದರ್ಭ ಬಂದೆ ಚಿನ್ನರಾಮು ಅವರೇ, ಈ ಮನೆಯ ಶುದ್ಧಿ ಅನ್ನೋದಿದೆಯಲ್ಲ, RSSನವರು ಈ ಶುದ್ಧಿಯ ಗುತ್ತಿಗೆ ಹಿಡಿದಿದ್ದಾರೆ. ಅವರು ಗರ್ಭಗುಡಿಯಲ್ಲಿ ಶುದ್ಧಿ ಮಾಡದೆ ಅವ್ರ ಕೆಲಸ. ನಿಮ್ಮನ್ನು ಬಿಡಲ್ಲ ಒಳಗಡೆ. ಸಿದ್ದರಾಮಯ್ಯನವರು ಅದೇ ಗಂಟೆ ಹಿಡ್ಕೊಂಡು ಅಲ್ಲಾಡ್ಸೋಕೆ ಶುರು ಮಾಡಿದ್ದಾರೆ. ಈಗ ಅವರು ನಾನು ಸಮಾಜವಾದಿ ಅದು ಹೇಳ್ತಾ ಇದ್ದವ್ರು ಗಂಟೆ ಹಿಡ್ಕೊಂಡು ಸರ್, ಇಲ್ಲಿ ಎಲ್ಲರ ಮನಸ್ಥಿತಿಗಳು ಹಾಗೆ ಇದೆಯಲ್ಲ. ಅದು ಸರ್, ಗರ್ಭಗುಡಿ ಒಳಗಡೆ ಗಂಟೆ ಇರುತ್ತೆ. ನಿಮ್ಮ ಹತ್ರ ಆ ಗಂಟೆ ತೂಗಕ್ಕೂ ಬಿಡಲ್ಲ ಅವರು. ಗಂಟೆ ಹೊಡೆಯಕ್ಕೆ ನೀವು ಹೊರಗಡೆ ನಿಂತ್ಕೋಬೇಕು. ಈ ಗರ್ಭಗುಡಿ ಇದೆಯಲ್ಲ, ಈ RSS ಮತ್ತು ಸಂಘ ಪರಿವಾರದ ಗರ್ಭಗುಡಿ ಒಳಗೆ ಬಿಡಲ್ಲ ಸರ್ ನಿಮಗೆ. ಐ ವಿಲ್ ಟೆಲ್ ಯು. 10 ವರ್ಷ ಆದ್ಮೇಲೆ ನೀವು ಬಂದು ನನಗೆ ಹೇಳ್ತೀರಿ. ಎಸ್ ಪ್ರೇಕ್ಷಕರು ಏನೇ ಇರಲಿ, ಸಂಸ್ಕೃತಿ ಅದು. ಎಸ್. ಆದರೆ ಇಲ್ಲಿರುವ ಬಹಳ ಕುತೂಹಲಕರವಾದ ಅಂಶ ಅಂತಂದರೆ, ನಾವು ಮಾತಾಡ್ತಾ ಹೇಳಿದ್ವಿ, ಇದು ಪಕ್ಷದ ವರಿಷ್ಠರೇ, ಬಿಜೆಪಿ ಪಕ್ಷದ ವರಿಷ್ಠರೇ ಇದರ ಜವಾಬ್ದಾರಿಯನ್ನು ಹೊರಬೇಕು ಅಂತ. ಯಾಕೆಂದರೆ ನೀವು ಈಗ ಇರುವ ಮಾಹಿತಿಗಳ ಪ್ರಕಾರ ಫಸ್ಟ್ ಟೈಮ್ ಅಲ್ಲ ಯಡಿಯೂರಪ್ಪರ ಬೆಂಬಲಿಗರು ಹೋಗ್ಬಿಟ್ಟು ಈಶ್ವರಪ್ಪನವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಅರ್ಜಿ ಕೊಟ್ಟಿದ್ದು. ಈಗ ಕೇವಲ 1-1.5 ತಿಂಗಳ ಹಿಂದೆ ಒಂದು ಸಭೆ ನಡೆಯುತ್ತೆ. ಆ ಸಭೆಗೆ ಯಡಿಯೂರಪ್ಪ ಹೋಗಿರ್ತಾರೆ. ಅವರು ಅದರಲ್ಲಿ ಒಂದು ನೋಟ್ ತೆಗೆದುಕೊಂಡು ಹೋಗಿರ್ತಾರೆ. ಇದು BJPಯ ಆಂತರಿಕವಾಗಿ ಯಾರೋ ಗೊತ್ತಿರೋ ಹಿರಿಯ ನಾಯಕರು ನನಗೆ ಹೇಳಿದ್ದು. ಆ ನೋಟ್ನಲ್ಲಿ ಅವರು ಬರೆದಿರ್ತಾರೆ, ಈಶ್ವರಪ್ಪ ಸೇರಿದಂತೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆ ನೋಟನ್ನು ತೆಗೆದು ಅಮಿತ್ ಶಾ ಮುಂದೆ ಇಡ್ತಾರೆ. ಅವರು ಅಮಿತ್ ಶಾ ಅದನ್ನು ನೋಡೋದು ಇಲ್ಲ, ಅದನ್ನು ತೆಗೆದು ಪಕ್ಕಕ್ಕೆ ಇಡ್ತಾರೆ ಮತ್ತು ಹೇಳ್ತಾರೆ, ನೋಡಿ ಈ ವಿಚಾರದಲ್ಲಿ ನೀವು ಕುಳಿತು ಬಗೆಹರಿಸ್ಕೊಳ್ಳಿ, ನಾವು ಇಂಟರ್ಫಿಯರ್ ಮಾಡಲ್ಲ ಅಂತ. ಆವಾಗ ಯಡಿಯೂರಪ್ಪನವ್ರು ಹೇಳ್ತಾರೆ, ಎಟ್ಲೀಸ್ಟ್ ಈ ಹಿಂದುಳಿದ ವರ್ಗಗಳ ಏನು ಈ ಬ್ರಿಗೇಡ್ ಏನಿದೆ, ಆ ಬ್ರಿಗೇಡನ್ನು ನಿಲ್ಲಿಸುವಂತೆ ತಾವು ಸೂಚನೆ ನೀಡಬೇಕು ಅಂತ ಯಡಿಯೂರಪ್ಪನವರು ಮನವಿ ಮಾಡ್ತಾರೆ ಅಮಿತ್ ಶಾಗೆ. ಅಮಿತ್ ಶಾ ಹೇಳ್ತಾರೆ, ಸೊ ಅವ್ರಿಗೇನು ತೊಂದರೆ ಇಲ್ಲ ಬಿಡ್ರಿ, ಅವ್ರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಬರ್ತಾ ಇರೋದು, ಅವ್ರು ಸಂಘಟನೆ ಮಾಡೋದು ಅಂತ ಹೇಳ್ತಾರೆ. ಅಲ್ಲಿಗೆ ಆ ಚಾಪ್ಟರ್ ಮುಗಿಯುತ್ತೆ. ಹೀಗೆ 3-4 ಬಾರಿ ಈ ವಿಚಾರವನ್ನು ಪಕ್ಷದ ವರಿಷ್ಠರ ಗಮನಕ್ಕೆ ಯಡಿಯೂರಪ್ಪನವ್ರು ತಂದರೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಪಕ್ಷದ ವರಿಷ್ಠರು ಯಡಿಯೂರಪ್ಪನವರ ಪರವಾಗಿ ಮಾತನಾಡಲ್ಲ. ಅದರ ಬದಲಾಗಿ ಹೇಳ್ತಾರೆ, ಎಸ್ ನೀವು ಏನು ಪಕ್ಷದ ಇಲ್ಲವೇ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿ, ಅದು ಬಹಳ ಮುಖ್ಯ ಅಂತ ಹೇಳಿ ಕಳಿಸ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ವಿಶ್ವನಾಥ್, ನನಗಿರುವ ಕುತೂಹಲ, ಈಗ ನಾಡದ ನಡೆಯುವ ಸಭೆಯಲ್ಲೂ ಈಗ ನೋಡಿದರೆ ಭಾಸ್ಕರ್ ಫಸ್ಟ್ ಪ್ರಸ್ತಾಪ ಮಾಡಿದ್ರು, ನಾವು ಹೇಳಿದ್ವಿ ಬ್ರಿಗೇಡ್ ಸಭೆ ನಿಲ್ಲಿಸಿ ಅಂತಾನು ಹೇಳಬೇಕಿತ್ತು. ಪಕ್ಷದ ವರಿಷ್ಠರು ಹೇಳ್ತಾ ಇಲ್ಲ, ಹೇಳಿಲ್ಲ ಇದುವರೆಗೆ. ನಾಳೆ ಅವ್ರ ಸಭೆ ಮುಗಿಸ್ಕೊಂಡು ನಾಡದೆ ಇಟ್ಕೊಂಡಿದ್ದಾರೆ ಅದಕ್ಕೆ. ಸೊ ನನಗನ್ನಿಸುತ್ತೆ ನಾಳೆ ಈಶ್ವರಪ್ಪನವರು ಏನು ನಡೆಸಲಿರುವ ಸಭೆ, ಅದರ ಗಾತ್ರ ಮತ್ತು ಅದರ ಇದನ್ನು ನೋಡಿಬಿಟ್ಟು, ಅವರ ಶಕ್ತಿಯನ್ನು ನೋಡಿಬಿಟ್ಟು ಪಕ್ಷದ ವರಿಷ್ಠರು ಯಡಿಯೂರಪ್ಪನವರಿಗೆ ಹೊಂದ್ಕೊಂಡು ಹೋಗ್ರಿ ಅಂತ ಹೇಳಿ ಕಳಿಸ್ಬೋದಾ ಅಂತ. ಅಲ್ಲ, ಸಾಧ್ಯತೆಗಳು ಜಾಸ್ತಿ. ಯಾಕೆಂದರೆ ಓಟಿನ ರಾಜಕಾರಣದೊಳಗಡೆ ಸಂಖ್ಯೆ ಭಾರಿ ದೊಡ್ಡ ಕೆಲಸ ಮಾಡ್ತದೆ. ಮತ್ತು ಎರಡನೇದು ಒಂದು ಪ್ರಶ್ನೆ, ಒಂದು ನಿಮಿಷ ಬ್ರೇಕ್ ಬಂದುಬಿಟ್ಟಿದೆ. ಐ ವಿಲ್ ಕಂಟಿನ್ಯೂ. ಭಾಳ ಹೊತ್ತಿಂದ ನಮ್ಮ ಹುಡುಗಲಿದ್ದ ಪ್ರಿಯ ವೀಕ್ಷಕರು ಇದೇ ವಿಚಾರ ಚರ್ಚೆ ಮಾಡ್ತೀವಿ. ಅದರ ಜೊತೆಗೆ ಏನು ಕೂಡಲ ಸಂಗಮದಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಲಾಗಿದೆ, ಏನು ಅದ್ರ ಬಗ್ಗೆ ಕೂಡ ಸುದ್ದಿ ಇದೆ. ಬಣ ರಾಜಕೀಯ, BJPಯ ಬಿಕ್ಕಟ್ಟು ಬಗ್ಗೆ ಏನು ಶುಕ್ರವಾರ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಅವರು ಯಡಿಯೂರಪ್ಪ ಮತ್ತು ಏನು ಈಶ್ವರಪ್ಪ ಇಬ್ಬರನ್ನು ಕರೆದು ಅವರು ಮುಖಾಮುಖಿ ಮಾಡ್ತಿದ್ದಾರೆ ಅಂತ ನಮಗಿರುವ ಅನುಮಾನ ಗುಮಾನಿ ಮೊದಲಿಂದ ನಾವು ಮಾತನಾಡ್ತಾ ಇದ್ದೀವಿ. ಈಶ್ವರಪ್ಪನವರ ಹಿಂದೆ ಪಕ್ಷದ ವರಿಷ್ಠರು ಯಾರಾದರೂ ಇರಬಹುದಾ ಸಂಶಯ. ಸಂತೋಷ್ ಅವರ ಹೆಸರು ಬಂತು, RSS ಇವರು ಬೇರೆ ಬೇರೆ ಹೆಸರುಗಳು ಬಂತು. ಸೊ ಅದಾದ ನಂತರ ಈಶ್ವರಪ್ಪ ಏಕಾಂಗಿ ಅಲ್ಲ ಅನ್ನೋದು ಗೊತ್ತಾಗ್ತಾ ಹೋಯಿತು. ಸೊ ಈ ಕಳೆದ 2-3 ದಿವಸ ಇಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ದಟ್ ಈಸ್ ನಾಟ್ ಅಲೋನ್ ಅಂತ. ಸೊ ಅದರ ಮೊದಲು ಮಾಧ್ಯಮಗಳಲ್ಲಿ ಯಡಿಯೂರಪ್ಪನವರ ಪರವಾಗಿದ್ದವರು ಏನು ಅವರ
ಬೇಕಾದ ರೀತಿಯ ಸುದ್ದಿಗಳನ್ನು ಕೊಡ್ತಾ ಈಶ್ವರಪ್ಪನ ಹೊರಗಾಗ್ತಿದೆ ಅಂತಿದ್ರು. ಸೊ ನಾಳೆ ಏನು ಸಭೆ ನಡೀತಾ ಆ ಸುದ್ದಿ ಇದೆ. ಒಂದೊಮ್ಮೆ ಪಕ್ಷದ ವರಿಷ್ಠರಿಗೆ ಈಶ್ವರಪ್ಪನವರ ಬೇಸರ ಇದ್ದಿದ್ರೆ ನಾಳೆ ಏನು ಈ ಸಮಾವೇಶ ನಡೀತಾ ಇಲ್ಲ. ಅದ್ಯಾವುದು ನೋಡ. ಇನ್ನು ಇತ್ತ ಯಡಿಯೂರಪ್ಪನವರ ಗಂಭೀರ ಎಚ್ಚರಿಕೆಯ ನಡುವೆಯೂ ರಾಯಣ್ಣ ಬ್ರಿಗೇಡ್ನ ಸಮಾವೇಶ ನಾಳೆ ಕೂಡಲ ಸಂಗಮದಲ್ಲಿ ನಡೀತಾ ಇದೆ. ಬೆಳಗಾವಿ, ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದಿಂದ ಸುಮಾರು 1,00,000 ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಖುದ್ ಈಶ್ವರಪ್ಪ ಸ್ಥಳದಲ್ಲಿ ಮುಖ ಮೂಡಿದ್ದು ಯಾರೇ ಹೇಳಿದರೂ ಸಮಾವೇಶ ನಿಲ್ಲಲ್ಲ ಅನ್ನೋ ಮೂಲಕ BSYಗೆ ಭರ್ಜರಿ ತಿರುಗೇಟು ಕೊಟ್ಟಿದ್ದಾರೆ. ಬಸವಣ್ಣನ ಐಕ್ಯ ಸ್ಥಳದಲ್ಲಿ ಬ್ರಿಗೇಡ್ ಸಮಾವೇಶ, ಕೇಸರಿ ಕದನಕ್ಕೆ ಸಾಕ್ಷಿಯಾಗಲಿದೆ ಕೂಡಲ ಸಂಗಮ. ಬ್ರಿಗೇಡ್ಗೆ ಬೆಂಬಲವಾಗಿ ನಿಲ್ತ ಬಿಜೆಪಿ ಹೈಕಮಾಂಡ್. ಎಸ್, ಅತ್ತ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಬ್ರಿಗೇಡ್ ಸಮಾವೇಶ ನಡೆಯದಂತೆ ಶತಾಯಗತಾಯ ಯತ್ನಿಸ್ತಾ ಇದ್ರೆ, ಇತ್ತ ಬಸವಣ್ಣನ ಐಕ್ಯ ಸ್ಥಳ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ರಾಯಣ್ಣ ಬ್ರಿಗೇಡ್ ಸಮಾವೇಶಕ್ಕೆ ಭರ್ಜರಿ ತಯಾರಾಗಿದೆ. ಎಲ್ಲೆಂದರಲ್ಲಿ ಹಳದಿ ಬಾವುಟ, ಬೃಹತ್ ಪೆಂಡಾಲ್ ಗಮನ ಸೆಳೀತಾ ಇದ್ದು, ರಾಯಣ್ಣ ಬಲಿದಾನ ದಿನವಾದ ನಾಳೆಯೇ ಸಮಾವೇಶ ನಡೆಯಲಿದೆ. ಖುದ್ದು ಈಶ್ವರಪ್ಪ ಕೂಡಲ ಸಂಗಮದಲ್ಲಿ ಸಮಾವೇಶದ ಯಶಸ್ಸಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಕೂಡಲ ಸಂಗಮದಲ್ಲಿಂದು ಪೂರ್ವ ಸಿದ್ಧತೆ ನಡೆಸಿದ ಈಶ್ವರಪ್ಪ ಯಾವುದೇ ಕಾರಣಕ್ಕೂ ಬ್ರಿಗೇಡ್ ಸಂಘಟನೆ ನಿಲ್ಲುವುದಿಲ್ಲ, ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ರು. ಅಲ್ಲದೆ ತಮ್ಮ ವಿರುದ್ಧ ಬಿಜೆಪಿ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಳ್ಳಲು ಸಾಧ್ಯವೇ ಇಲ್ಲ, ನಾನೇನು ತಪ್ಪು ಮಾಡಿದ್ದೇನೆ ಅಂತ ಶಿಸ್ತು ಕ್ರಮ ಕೈಗೊಳ್ತಾರೆ ಅಂತ ಪ್ರಶ್ನಿಸಿದ್ರು. ಜೊತೆಗೆ ಹಿಂದುಳಿದ ದಲಿತರನ್ನು ಒಗ್ಗೂಡಿಸುವುದು ತಪ್ಪೆ ಅಂತ BSYರನ್ನ ಪರೋಕ್ಷವಾಗಿ ಚುಚ್ಚಿದ್ರು. ಶಿಸ್ತು ಕ್ರಮ ತಗೊಳ್ತಾರೆ ಅನ್ನೋದು ಏನು ತಪ್ಪು ಮಾಡಿದ್ರ ಮೇಲೆ ತಪ್ಪಾಡಿದ್ದಕ್ಕೆ ಶಿಸ್ತು ಕ್ರಮ ತಗೋತಾರೆ? ದಲಿತರು ಹಿಂದುಳಿದವ್ರನ್ನ ಸಂಘಟನೆ ಮಾಡೋದು ತಪ್ಪಾ? ಯಾರೋ ಒಬ್ಬರು ಹೇಳ್ತಾರೆ, ಯಡಿಯೂರಪ್ಪನವ್ರು ಒಬ್ಬರು ಹೇಳ್ತಾ ಇದ್ದಾರೆ ಅಂತ ಅಂದ ತಕ್ಷಣ ಪಕ್ಷ ಪೂರ ಹೇಳಿದ್ಯಾ? ಯಾವುದೇ ನಮ್ಮ ನಾಯಕರು ಇದನ್ನು ಮಾಡಿಕೊಡ್ದು ಅಂತ ಹೇಳಿಲ್ಲ, ಯಡಿಯೂರಪ್ಪನವ್ರು ಒಬ್ಬರು ಬಿಟ್ಟು. ಸ್ವಲ್ಪ ಏನೋ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಯಾರೋ ಸುತ್ತಮುತ್ತಲಿರೋರು ಕನ್ಫ್ಯೂಷನ್ ಮಾಡಿರಬಹುದು. ಇದು ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಇನ್ನು ಸಮಾವೇಶಕ್ಕೆ ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ಇತರ ಜಿಲ್ಲೆಗಳಿಂದ 1,00,000 ಜನ ಸೇರೋ ಸಾಧ್ಯತೆ ಇದೆ. ಸಭೆಯಲ್ಲಿ ಹಲವು ಪ್ರಮುಖ ನಿರ್ಣಯಗಳನ್ನು ಸಹ ಕೈಗೊಳ್ಳಲು ನಿರ್ಧರಿಸಿದ್ದು, ಪ್ರಮುಖವಾಗಿ ಹಿಂದುಳಿದ ಮತ್ತು ಇತರೆ ವರ್ಗದವರಿಗೆ ಚುನಾವಣೆಯಲ್ಲಿ 15 ಟಿಕೆಟ್ಗಳನ್ನು ಮೀಸಲಿಡುವುದು ಸೇರಿದಂತೆ ಹಲವು ನಿರ್ಣಯ ಕೈಗೊಳ್ಳುವ ನಿರೀಕ್ಷೆ ಇದೆ. ನಾಳೆ ದಿವಸ ಬೃಹತ್ ಪ್ರಮಾಣದ ಸಮಾವೇಶ ನಡೀತಿದೆ. ನಾವೆಲ್ಲ ನಿರೀಕ್ಷೆಗಿಂತ ಮೀರಿ ಜನ ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನಾವು 1,20,000ಕ್ಕಿಂತ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುಮಾರು 2.5 3 ಲಕ್ಷ ಜನ ನಮ್ಮ ಸಮಾವೇಶದಲ್ಲಿ ಭಾಗವಹಿಸಬಹುದು ಅನ್ನುವಂಥ ಒಂದು ಅಂದಾಜು ನಮಗಿದೆ. ಯಾರು ದಲಿತರು, ಹಿಂದುಳಿದ ವರ್ಗದವರು, ಶೋಷಿತರಿಗೆ ಇನ್ನೂ ಸರಿಯಾದಂಥ ಈ ದೇಶದೊಳಗೆ, ರಾಜ್ಯದೊಳಗೆ ಸರಿಯಾದಂಥ ನ್ಯಾಯ ಸಿಕ್ಕಿಲ್ಲ. ಬ್ರಿಗೇಡಿನ ಉದ್ದೇಶ ಕೊನೆಯ ವ್ಯಕ್ತಿಯವರಿಗೂ ನ್ಯಾಯ ಕೊಡಿಸುವ ಅನ್ನೋ ದೃಷ್ಟಿಯೊಳಗೆ ಈ ಸಂಘಟನೆಯನ್ನು ಪ್ರಾರಂಭಿಸಿದ್ದಾರೆ ನಮ್ಮ ಹಿರಿಯರು. ಒಟ್ನಲ್ಲಿ ನಾಳೆಯ ಸಮಾವೇಶ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದ್ದು, ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಮುಸುಕಿನ ಗುದ್ದಾಟ ಮತ್ತಷ್ಟು ರಂಗು ಪಡೆದಿದೆ. ಕ್ಯಾಮರಾಮನ್ ಸಾಗರ್ ರಾಮದುರ್ಗ ಜೊತೆ ಸುರೇಶ್ ಕಡ್ಲಿಮಟ್ಟಿ, ಸುದ್ದಿ ಟಿವಿ, ಬಾಗಲಕೋಟೆ. ಎಸ್, ನಾಳಿನ ಈ ಸಮಾವೇಶ ಏನಿದೆ ಇದು ಹಲವು ದೃಷ್ಟಿಯಿಂದ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು, ಈಶ್ವರಪ್ಪನವರ ಶಕ್ತಿ ಪ್ರದರ್ಶನ. ಎರಡನೇದು, ಈ ಶಕ್ತಿ ಪ್ರದರ್ಶನ ಯಡಿಯೂರಪ್ಪನವರ ಮೇಲೆ ಹಾಗೂ BJPಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅನ್ನುವುದು ಎರಡನೇ ಭಾಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ. ಎಸ್ ಚೀನಾರಾಮ್ ಅವರೇ, ನಾಳೆ ಅಂತೂ ಸಮಾವೇಶ ನಡೀತಿದೆ ಬ್ರಿಗೇಡ್ದು. ಯಡಿಯೂರಪ್ಪನವ್ರು 1 ವಾರದಿಂದ ಹೇಳ್ತಾ ಬಂದರು, ಆ ಸಭೆಗೆ ಹೋಗ್ಕೂಡ್ದು, ಸಭೆ ನಡೆಸ್ಕೂಡ್ದು. ಅವ್ರ ಮಾತಿಗೆ ಕೌಡೆ ಕಾಸಿನ ಕಿಮ್ಮತ್ತು ಇಲ್ದಂಗೆ ಮುಂದುವರ್ಸಿದ್ರು ಶಂಕರ್. ನನಗನ್ಸುತ್ತೆ ಯಡಿಯೂರಪ್ಪನವ್ರು ಇದಾರಲ್ಲ, ಅವರು ಎಂಥ ಒಂಥರ ಸ್ವಾಭಿಮಾನಿ ನಾಯಕ ಅಂದರೆ, ಬೇಡ ಅಧ್ಯಕ್ಷರ ಎದ್ದೋಗವ್ರು. ಅವರು ಈಗೇನೋ ವಯಸ್ಸಿನ ಪರಿಣಾಮವೋ ಅಥವಾ ಏನೋ ಸುಮ್ಮನೆ ಹಿಂದೆಲ್ಲ ಆಗಿದ್ರೆ ನಾನು ಮಾತು ಕೇಳಲ್ವಾ, ಒಂಟೆ ನಾನು ಹೋಗಲ್ಲ, ಇನ್ನೊಂದು ಪಾರ್ಟಿ ಮಾಡ್ತೀನಿ ಅಂತಿದ್ರು. ಆ ರೀತಿ ಶಕ್ತಿವಂತ ಒಂಥರ ಸ್ವಾಭಿಮಾನಿ ನಾಯಕ ಅವರು. ಯಾಕೆ ಅವ್ರ ಮಾತೇ ಕೇಳ್ತಾ ಇಲ್ಲ ಪಕ್ಷದ ಹೊರಟು, ಯಾಕೆ ಮಾಡ್ಕೊಂಡಿದ್ದಾರೆ ಸರ್? ಇಲ್ಲ, ಅದೆಲ್ಲಕ್ಕೂ ಒಂದು ಪರಿಹಾರ ಅಂತೂ ದೊರಕುವಂಥ ಪರಿಸ್ಥಿತಿ ಬಂದಿದೆ.
ಹೀಗೆಲ್ಲ ಹೈಕಮಾಂಡು ಮತ್ತು ಪಕ್ಷದಲ್ಲಿರ್ತಕ್ಕಂಥ ಸಮಾನ ಮನಸ್ಕ ಏನಿದ್ದಾರೋ ಅವರೆಲ್ಲ ಒಂದು ತೀರ್ಮಾನ ಅಂತ ತೊಗೊಳ್ತಾರೆ. ಯಾವುದೇ ಕಾರಣಕ್ಕೂ ಇದು ವಿಭಾಗನೂ ಆಗಲ್ಲ, ಏನಿಲ್ಲ. ನಾನು ಇವಾಗ ಹೇಳೇ ಇಲ್ಲ. ನನ್ನ ಸರಳವಾದ ಪ್ರಶ್ನೆ ಸರ್, ಯಡಿಯೂರಪ್ಪನವರ ವ್ಯಕ್ತಿತ್ವ ನಾವೆಲ್ಲ ನೋಡ್ತಾ ಬಂದು ರೈತ ನಾಯಕ ಕಟ್ಟದವರು, ಐ ರಿಗಾರ್ಡ್ ಫಾರ್ ಹಿಮ್, ಸ್ವಾಭಿಮಾನಿ ನಾಯಕ ಅವರು, ಯಾವತ್ತೂ ತಲೆ ಬಗ್ಸಿ ನಿಂತವರಲ್ಲ. ಈಗ ಯಾಕೆ ತಲೆ ಬಗ್ಸಿ ನಿಂತ್ಕೊಂಡಿದ್ದಾರೆ? ಅವ್ರ ಮಾತೇ ನಡೆಯಲ್ಲ ಬಿ ಜೆ ಪಿ, ಯಾರೂ ಕೇಳಲ್ಲ. ಈಗ ಹೋಗ್ಬೇಡಿ ಅಂದರೆ ಯಾರು ಹೋಗ್ತಾರೆ. ಈಶ್ವರಪ್ಪನವ್ರು ಬ್ರಿಗೇಡ್ ಜೊತೆ ಈಶ್ವರಪ್ಪನವರು ಹೇಳಿದ ಶೈಲಿ ಇತ್ತಲ್ಲ, ಯಾರೋ ಒಬ್ರು ಹೇಳಿದ್ರೆ ಯಾರೋ ಒಬ್ರು ಅಂತಾಗಿದೆ. ಅದ್ರ ಜೊತೆಗೆ ಅವ್ರು ಯಾರೋ ತಲೆ ಕೆಡಿಸಿದ್ದಾರೆ ಅವರಿಗೆ ಅಂತ ಹೇಳಿ ಇನ್ನೊಂದು ಮಾತನ್ನು ಹೇಳಿದ್ರು. ತಲೆ ಕೆಡಿಸಿದಾರೆ ಅನ್ನೋ ಮಾತು ಬೇರೆ ಹೇಳಿದ್ರು. ಯಾರು ಕೂಡ ಯಡಿಯೂರಪ್ಪನಿಗೆ ನಿಮ್ಮನ್ನೊಂದು ಬಿಟ್ಟು ನೀವು ಬ್ರಿಗೇಡ್ ಜೊತೆ ಇದ್ರೆ ಪಾಪ ನೀವು ಅವನೇನೋ ಅವ್ರ ನಾಯಕರು ಅಂತ ಒಪ್ಕೊಂಡು ಆ ಕಡೆ ಹೋದ್ರಿ. ಉಳಿದವ್ರು ಯಾರು ಕೇಳ್ತಾನೆ ಇಲ್ಲ. ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಬಿಜೆಪಿಲಿ ಯಡಿಯೂರಪ್ಪನವರಿಗೆ. ಅವ್ರ ಸ್ವಾಭಿಮಾನ ಎಲ್ಲೋಯ್ತು? ಎತ್ತು ಬಿಸಾಕಿ ಅಧಿಕಾರಕ್ಕಿಂತ ಹೋರಾಟ ನಾಯಕರವರು. ಈಗ ಅವಾಗ ಕೆಜೆಪಿ ಕಟ್ಟೋದಕ್ಕಾಗಿ ಅವ್ರು ಹೊರಗಡೆ ಹೋದಾಗ ಅವ್ರ ಸ್ವಾಭಿಮಾನವೇ ಮುಖ್ಯ ಆಗಿತ್ತು. ನನಗೆ ಬೆಲೆ ಕಮ್ಮಿ ಆಗ್ತಾ ಇದೆ ಪಾರ್ಟಿಯಲ್ಲಿ ಹೇಳೋ ಅನ್ನಿಸ್ದಾಗ ಅವ್ರು ಹೊರಟು ಬಿಟ್ಟು ಈಗ ಆಗ್ತಾ ಇರೋದು ಅದೇ ಅಲ್ವಾ? ಮತ್ತೆ ಬರ್ತನೆ. ಇನ್ನೊಂದು ಗಂಭೀರವಾದ್ದು ಅಂದ್ರೆ ನೋಡಿ, ಯಡಿಯೂರಪ್ಪನವ್ರನ್ನ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಅಂತ ಹೈಕಮಾಂಡ್. ಬಹುಶಃ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥ ಪಕ್ಷಗಳು ಬಿಟ್ಟರೆ ಒಂದು ರಾಷ್ಟ್ರೀಯ ಪಕ್ಷ ಒಬ್ಬ ವ್ಯಕ್ತಿಯನ್ನು 2 ವರ್ಷದ ಮುಂಚೆನೇ ಘೋಷಣೆ ಮಾಡಿರೋದು ಅಪರೂಪವಾದ್ದು. ಸೊ ಈ ಎಲ್ಲ ಶಕ್ತಿ ಇವ್ರ ಜೊತೆ ಇದೆ. ಬಹುಶಃ ಯಡಿಯೂರಪ್ಪನವರು ದಿನೇ ನೋಡ್ತಾ ಇದ್ದಾಗ ಯಾಕೋ ಸಣ್ಣರಾಗ್ತಾ ನಂಗೆ ಕಾಣ್ತಾ ಇದ್ದಾರೆ. ಆಮೇಲೆ ನಾನು ಈಶ್ವರಪ್ಪನವ್ರು ನೋಡಿದ್ದೀನಿ, ಅವರು ಬಾಯಿ ಬಿಟ್ಟರೆ ಒಂದಷ್ಟು ವ್ಯಾಜ್ಯಗಳು ಸೃಷ್ಟಿ ಆಗ್ತವೆ. ಆದರೆ ಇತ್ತೀಚೆಗೆ ತುಂಬ ಮೃದುವಾಗಿ, ಗಂಭೀರವಾಗಿ, ಗೌರವಯುತವಾಗಿ ನಡ್ಕೊಂತಾ ಇದ್ದಾರೆ, ಮೆಚೂರ್ಡ್ ಆಗಿ ನಡ್ಕೊಂತಾ ಇದ್ದಾರೆ. ಅಂದ್ರೆ ನಿಮ್ಗೆ ಈಗ ಅನ್ಸುತ್ತಾ ಸರ್, ಅವ್ರನ್ನ ಈ RSS ನಾಯಕರಿದಾರಲ್ಲ, ಈ ನಾನು ಹೇಳಿದ್ನಲ್ಲ, ಈ ಕೇಶವ ಕೃಪಾದಲ್ಲಿ ಅಲ್ಲಿ ಇಲ್ಲಿ ನಾಗ್ಪುರದಲ್ಲಿ ಇರೋರು, ಅವ್ರೇನೋ ಇವ್ರನ್ನ ತಯಾರು ಮಾಡ್ತಿದ್ದಾರೆ ಹಾಗೆ ಒಂಥರ ಸೋಬರ್ ಆಗಿ. ಅವ್ರು ತಯಾರು ಮಾಡ್ತಾರೋ ಬಿಡ್ತಾರೋ, ಬಟ್ ಒಂದಂತೂ ಸ್ಪಷ್ಟ, ಅವ್ರು ಸುಮ್ಮನೆ ಇರೋದು ನೋಡಿದ್ರೆ ಈ ಎಲ್ಲ ಈ ಜಂಜಾಟದೊಳಗಡೆ ಅವ್ರ ಪಾತ್ರ ಗಂಭೀರವಾಗಿದೆ ಅಂತ ಇವೆಲ್ಲ ಪಾತ್ರಗಳ ಜೊತೆ ಕಾಂಗ್ರೆಸ್ ಅನ್ನ ಸಮಾಪ್ತಿ ಮಾಡ್ಬೇಕನ್ನೋದೇ RSS ನಾಯಕರದು ಅದೇ ದೃಷ್ಟಿನೇ, ಬಿಜೆಪಿ ನಾಯಕರ ದೃಷ್ಟಿನೇ ಅದೇನೆ. ಯಡಿಯೂರಪ್ಪನವರು ಯಾಕೆ ಸಮಾಧಾನವಾಗಿದ್ದಾರೆ ಅಂದ್ರೆ ಕಾಂಗ್ರೆಸ್ನವರನ್ನ ಯಾವ ರೀತಿ ನಾವು ಸರಿ ಮಾಡ್ಬೇಕು ಅಂತಕ್ಕಂಥದ್ದು ಯೋಚನೆಯಲ್ಲಿ ಅವ್ರು ಇದ್ದಾರೆ. ಅಲ್ಲ, ನೀವು ಈಗಾಗಲೇ ಕೂಲ್ ಆಗಿದ್ದಾರೆ ಈಶ್ವರಪ್ಪನವರು ಕೂಲ್ ಆಗಿದ್ದಾರೆ, ಯಡಿಯೂರಪ್ಪನವರು ಕೂಲ್ ಆಗಿದ್ದಾರೆ ಮಾತು ಬಂದಾಗ ಕಾಂಗ್ರೆಸ್ನವ್ರು ಬಿಟ್ಬಿಡಿ. ನೀವು ನಾವು ಹೇಳೋದು ಕಾಂಗ್ರೆಸ್ನವ್ರು ಬಿಟ್ಬಿಡಿ, ನಾವು ಚುನಾವಣೆ ಟೈಮಲ್ಲಿ ನೋಡೋಣ. ನಮ್ಮ ಪರಿಸ್ಥಿತಿ ಸರಿಯಾಗಿದೆ. ಈಗ ನಿಮ್ಮ ಮುಖ್ಯಮಂತ್ರಿ ಘೋಷಣೆ ಮಾಡಿದಿರಲ್ಲ, ಹೌದು, ಯಡಿಯೂರಪ್ಪನವರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ರಾಮ್ ಅವರು ಹೇಳೋ ಪ್ರಕಾರ ಇನ್ನೊಂದು ಪಕ್ಷನ ನಾಶ ಮಾಡೋದಕ್ಕೆ ನಾವು ಚೆನ್ನಾಗಿ ಜಗಳ ಆ ಪಕ್ಷ ನಾಶ ಆಗುತ್ತೆ ಅಂತ ಇವರು. ನಿಮ್ಮ ಆ ಸೂತ್ರ ನಮ್ದೇನು ಅಭ್ಯಂತರ ಇಲ್ಲ. ಸೀರಿಯಸ್ ಆಗಿ ನೋಡಿ, ನೀವು ಯಡಿಯೂರಪ್ಪನವರು ಒಂಥರ ಸಿಂಹ, ಅವರು ಸಿಂಹದಂಗೆ ಅವರು ಗರ್ಜನೆ, ಇನ್ನೊಂದು ಭಾಳ ಥರ ಅವರಿಗೆ ಭಾಳ ಮುಗ್ಧರು ಕೂಡ. ಕೆಲವು ವಿಚಾರದಲ್ಲಿ ಅವ್ರು ಮುಖ್ಯಮಂತ್ರಿ ಆದಾಗದ್ದು ಗೊತ್ತಿದೆ, ಪಾಪ ಭಾಳ ಮುಗ್ಧತೆ ಇದೆ ಅನ್ನೋದನ್ನ ಹಲವು ಪ್ರಕರಣಗಳಲ್ಲಿ ಸಾಬೀತಾಗಿದೆ. ಅವ್ರ ಮೇಲೆ ಬಂದು ಭ್ರಷ್ಟಾಚಾರದ ಆರೋಪಗಳು ಸಂಬಂಧಪಟ್ಟು ಮುಗ್ಧರು. ಆದರೆ ಜಾಂಡ್ರ ಹೌದು ಅಲ್ಲೋ ಅನ್ನೋದ್ರ ಬಗ್ಗೆ ಸಣ್ಣ ಅನುಮಾನ. ಇನ್ನೊಂದು ವಿಚಾರ ಬಿಟ್ರೆ, ಆದರೆ ಇವತ್ತು ಅವ್ರು ನೋಡಿದ್ರೆ ಇನ್ಯಾವತ್ತಾದರೂ ಇರ್ತಿದ್ರೆ ಸರ್, ಅವ್ರು ಹಂಗೆ ಅವಮಾನ ಮಾಡಿದ್ರು ಯಡಿಯೂರಪ್ಪನವರು, ಎದ್ದು ಹೊಂಟೋಗೋ ನಾಯಕರವರು. ಇವತ್ತು ನೋಡಿ ಇಷ್ಟು ಅವಮಾನ ಮಾಡಿದ್ದಾರೆ. ಅವ್ರು ಪ್ರತಿದಿನ ಕೂತ್ಕೊಳ್ಳೋದು, ಈಶ್ವರಪ್ಪನ ಮೇಲೆ ಕ್ರಮ ಕೈಗೊಳ್ಳಿ, ಬ್ರಿಗೇಡ್ ನಿಲ್ಸಿ, ಎಚ್ಚರಿಕೆ ಕೊಡ್ತೀನಿ, ಎಚ್ಚರಿಕೆ. ಅವ್ರು ಹೇಳಿದ್ದು ಹೋಗ್ಬೇಡಿ ಅಂದ್ರಲ್ವಾ, ನಾವಂತೂ ಪಕ್ಷದಿಂದ ಹೇಳ್ತಿದ್ವಿ, ಹೋಗ್ತಾ ಇರೋರು ಹೋದ್ರೆ ಅವರು ವೈಯಕ್ತಿಕ ಥರದಲ್ಲಿ ಹೇಳಿದ್ದಾರೆ. ಆಮೇಲೆ ಅವರು ಪಕ್ಷಕ್ಕೆ ಹೋಗಿ ಅಮಿತ್ ಶಾಗೆ ಮತ್ತು ಮೋದಿಗೆ ಅವರು ಕಾಲ್ ಮುಟ್ಟೊಂದು ಬೇಡ್ಕೊಳ್ಳಿಲ್ಲ, ಹೇಳೋದು ಬಿಟ್ಟು ಎಲ್ಲವನ್ನೂ ಹೇಳಿದ್ದಾರೆ. ಈಶ್ವರಪ್ಪನ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಇನ್ನೆಲ್ಲ ಪ್ರಯತ್ನಗಳನ್ನು ಅವ್ರು ಮಾಡಿ ಈಗ ನಾಳೆಯ ಸಮಾವೇಶನ ಅವರು ಕೂತು ಮನೆಯಲ್ಲಿ TV ಪರದೆ ಮೇಲೆ ನೋಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಈಗ ಪಕ್ಷದ ವರಿಷ್ಠರೇ ತಳ್ಳಿದ್ದಾರೆ ಅಲ್ಲಿಗೆ. ಅವ್ರಿಗೆ ನಾಳೆ ಬೆಳಗ್ಗೆ ನೋಡಿ ನಿಮಗಿಂತ ಹೆಚ್ಚು ಆಸಕ್ತಿಯಿಂದ ಅವರು TV ಮುಂದೆ ಕೂತಿರ್ತಾರೆ, ನೋಡ್ತಾರೆ ಅವರು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಡೆಲ್ಲಿಯಲ್ಲಿ ಕೂತರು ಕೂಡ ನಾಳೆಯ ಸಮಾವೇಶದ ಬಗ್ಗೆ ನೋಡ್ತಾರೆ. ಅವ್ರಿಗೆ ಏನಂದ್ರೆ, ಈಗ ಈಶ್ವರಪ್ಪನವರ ಬೆಂಬಲಿಗರಿಗೆ ಇದು ವಿರೂಪಾಕ್ಷಪ್ಪನವರು ಹೇಳಿದ ಪ್ರಕಾರ 2.5 ಲಕ್ಷ ಜನ ಸೇರ್ತಾರೆ. ಬೇಡ, 1 ಲಕ್ಷ ಸೇರ್ತಾರೆ ಹೇಳೋದನ್ನೇ ಇಟ್ಕೊಳ್ಳೋಣ ನಾವು. 1 ಲಕ್ಷವಾದರೂ ಕೂಡ ಈಶ್ವರಪ್ಪನವರ ಹಿಂದುಗಡೆ ಹಿಂದುಳಿದ ವರ್ಗ ಮತ್ತು ದಲಿತರು ಬರ್ತಾರೆ ಅಂತಂದರೆ ಅದು BJPಗೆ ಬಹಳ ದೊಡ್ಡ ಸ್ಟ್ರೆಂತ್ ಆಗೋಂಥ ಸಾಧ್ಯತೆ ಇರ್ತದೆ. ಮೇಲ್ ಕೂತಿರೋರು ಅದನ್ನು ಯೋಚನೆ ಮಾಡ್ತಾರೆ. ಆ ಯೋಚನೆ ನಂತರದಲ್ಲಿ ಅದ್ರ ಜೊತೆಗೆ ಇನ್ನೊಂದಿದೆ, ಅವರು ಏನಾದರೂ ಈಶ್ವರಪ್ಪನವ್ರ ಮೇಲೆ ಕ್ರಮ ತಗೊಂಡ್ರೆ ಅಥವಾ ಅವ್ರ ವಿರುದ್ಧ ನಡೆದ್ರೆ
ಈ ಪಂಚರಾಜ್ಯಗಳ ಚುನಾವಣೆ ಇದೆಯಲ್ಲ, ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ದಲಿತರಿಗೆ ಬೇರೆ ಮೆಸೇಜ್. ಆಮೇಲೆ ಇನ್ನೊಂದು ಹೋಗಿ ಹೋಗುತ್ತೆ, ಯಾಕೆಂದ್ರೆ ದಲಿತರು ಮತ್ತೆ ವಿಶ್ವನಾಥ್ ಅವರೇ, ದಲಿತರು ಮತ್ತೆ ಹಿಂದುಳಿದವರ ವರ್ಗದ ಸಂಘಟನೆಗೆ ಬಿಜೆಪಿ ನಾಯಕತ್ವ ವಿರೋಧವಾಗಿದೆ ಹೇಳೋ ಮೆಸೇಜ್ ಹೋಗೋ ಸಾಧ್ಯತೆ ಇದೆ. ಈಗ ಇಲ್ಲಿ ನೋಡಿ, ಈಶ್ವರಪ್ಪನವರು ನಡೆಸುವಂಥ ಈ ನಾಳೆ ಸಭೆ ಇದೆಯಲ್ಲ, ಈ ಸಭೆ ನೀವು ಹಿಂದಿಂದು ಒಂದು 10 ವರ್ಷ ಹಿಂದಕ್ಕೆ ಹೋಗಿ, 2004ರಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ ಅಂತ ಯಾವಾಗ ದೇವೇಗೌಡರು ಮಾಡಲಿಲ್ಲ, ಆಗ ಸಿದ್ದರಾಮಯ್ಯನವರು ಅಹಿಂದಾನ ಸೃಷ್ಟಿ ಮಾಡಿದರು, ಅಹಿಂದಾಕ್ಕೆ ಶಕ್ತಿ ಕೊಟ್ಟರು. ಅವರು ಅಹಿಂದ ಸಭೆಗಳಿಗೆ ಹೋದರೆ ಅಲ್ಲಿ ಸುಮ್ಮನೆ ಬರಲಿಲ್ಲ. ಅವರು JDSನ ವರಿಷ್ಠ ದೇವೇಗೌಡರಿಗೆ ಮತ್ತು ಅವರ ಪರಿವಾರಕ್ಕೆಲ್ಲವೂ ಕೂಡ ಅವರು ತಿರುಗೇಟ್ ಕೊಟ್ಕೊಂಡೇ ಬಂದರು. ಪಕ್ಷದ ವಿರುದ್ಧನೇ ಕಾರ್ಯಕ್ರಮ ನಡೆಸ್ಕೊಳ್ತಲೇ ಬಂದರು. ಅಲ್ಟಿಮೇಟ್ ಆಗಿ ಅವರ ಭಾಷಣಗಳು ಅಂತ ಅಂದರೆ ಅದು JDS ವಿರುದ್ಧ ಮತ್ತು ಅವರ ವರಿಷ್ಠರ ವಿರುದ್ಧನೇ ಇದ್ದು. ಮೈಸೂರಿನ ಸಮಾವೇಶ ಐತಿಹಾಸಿಕ ಆಯ್ತು ಅಲ್ವಾ? ಹಾಸನದಲ್ಲಿ ಅಂದ್ರೆ ನೀವು ಹೇಳುವ ಪ್ರಕಾರ ವಿಶ್ವನಾಥ್, ಈಗೇನು ಈಶ್ವರಪ್ಪನವರು ಏನು ಮಾಡ್ತಾ ಇದ್ದಾರೆ ಅಲ್ಲ, ಇಲ್ಲಿ ಈಶ್ವರಪ್ಪನವರು ಇಲ್ಲೊಂದು ಟ್ರಂಪ್ ಕಾರ್ಡ್ ಬಿಡ್ತಾ ಇದ್ದಾರೆ. ಏನಂದ್ರೆ ಈ ಸಮಾವೇಶ ಮಾಡ್ತಾ ಇರೋದು, ಈ ಸಂಘಟನೆ ಮಾಡ್ತಾ ಇರೋದು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಅಂತ. ಎಸ್, ನಾನು ಆ ಪ್ರಶ್ನೆ ಬರ್ತೀನಿ, ನಾನು ವಿರಾಮಕ್ಕೆ ಹೋಗ್ಬೇಕು. ಅದಕ್ಕೂ ಮೊದಲು ನಿಮ್ಮ ಈ ವಿಚಾರ ಕೊನೆಯ ಪ್ರಶ್ನೆ ಅಂತ ನನಗನ್ಸುತ್ತೆ. ಇದನ್ನು ಕೇಳ್ಬಿಟ್ಟು ನಾವು ಮುಂದಿನ ಸುದ್ದಿಗೆ ಹೋಗ್ಬೇಕು. ಶಂಕರ್, ನನಗನ್ಸೋದು ಎಲ್ಲ ಬೆಳವಣಿಗೆ ನೋಡಿದರೆ ಏನು ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ಆಗೋಗಿದೆ. ಅವರು ಮುಂದಿನ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಸಂಘ ಪರಿವಾರ ಮತ್ತು ಪಕ್ಷದ ವರಿಷ್ಠರು ಈ ಪ್ಲಾನ್ ಮಾಡಿರ್ಬೋದು ಅನ್ಸುತ್ತಾ? ಈ ರೀತಿ ಮಾಡ್ತಿರ್ಬೋದು. ಡೆಫಿನೆಟ್ಲಿ ಹಂಗೆ ಅನಿಸ್ತಾ ಇದೆ. ಇಲ್ಲ ಅಂತಂದ್ರೆ ನೀನು ಮುಖ್ಯಮಂತ್ರಿ ಆದರೆ ಇವರೊಬ್ರು ಇದ್ದಾರೆ, ನೀನು ಕಂಟ್ರೋಲ್ ಇಡೋಕ್ಕೆ ಅಂತ ಮೆಸೇಜು ಕೊಡ್ತಾ ಇರ್ಬೋದು. ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟಿದ್ದೀವಪ್ಪ, ಆಯಿತು, ಬಟ್ ಯು ವಿಲ್ ನಾಟ್ ಬಿ ಫ್ರೀ, ಯು ವಿಲ್ ನಾಟ್ ಬಿ ಏನು ಅಥಾರಿಟೇರಿಯನ್ ಆಗೋ ಇಂಡಿಪೆಂಡೆಂಟ್ ಆಗೋ ನೀನು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲೊಂದು ಆಲ್ಟರ್ನೇಟಿವ್ ಸೆಂಟರ್ ಆಫ್ ಪವರ್ ಇದೆ. 2 ಪವರ್ ಸೆಂಟರ್ಗಳನ್ನು ವರಿಷ್ಠನೇ ಸೃಷ್ಟಿ ಮಾಡ್ತಾ ಇರೋ ಆಗಿದೆ ಇದು. ಎಸ್, ನನಗನ್ಸುತ್ತಪ್ಪ ಇದೆಲ್ಲ ನೋಡಿದ್ರೆ ಅಷ್ಟೊತ್ತಿಗೆ 75 ಆಗಿರುತ್ತೆ ಪಾಪ ನಾಯಕರಿಗೆ. ಒಂದು ಪಕ್ಷದ ಮೂಲಭೂತ ನೀತಿ 75 ವರ್ಷದ ಆದ್ಮೇಲೆ ಅಧಿಕಾರ ಕೊಡ್ಕೊಡುದು. ಇವನ್ ಅದ್ವಾನಿನೇ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಒಳಗೆ ಕುಂಡ್ರಿಸ್ಬಿಟ್ಟಿದ್ದಾರೆ. ಸೊ ಇದು ಒಂದು 75ರ ಒಂದು ಏನು ಅವರ ನೀತಿ ಇದೆ BJPದು, ಅದು ಒಂದು. ಎರಡನೇದಾಗಿ ಇದೆಲ್ಲ ನೋಡ್ಬಿಟ್ಟು ಗೆಲ್ಸ್ಕೊಡಪ್ಪ ಅಣ್ಣಯ್ಯ ಅಂತ ಗೆದ್ದು ಬಂದ್ರೆ ಗೊತ್ತಿಲ್ಲ, ಯಡಿಯೂರಪ್ಪರು ಮನೆ ಕಳ್ಸೋಕೇನೋ ಇದೊಂದು ಷಡ್ಯಂತ್ರ ನೇರವಾಗಿ ಹೇಳಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅನ್ನೋದ್ರ ವಿಷಯದಲ್ಲಿ ಯಾರೂ ಗೊಂದಲ ಮಾಡ್ಕೊಂಡಿಲ್ಲ. ಈಶ್ವರಪ್ಪನವರು ಒಂದು ಮಾತು ಹೇಳಿದ್ರು, ಮುಖ್ಯಮಂತ್ರಿ ನಾನೇ ಯಾಕೆ ಆಗ್ಬಾರ್ದು ಅಂತ ಮೊನ್ನೆ ನೆನ್ಪಿಟ್ಕೊಳ್ಳಿ. ಜನಶಕ್ತಿ ಎಲ್ಲಿದೆ ಅಲ್ಲಿ ಅಧಿಕಾರ ಇರ್ತದೆ. ನಾಳೆ ಈಶ್ವರಪ್ಪನ ನಾಳೆ 1 ಲಕ್ಷ ರೀಚ್ ಆದರೂ, ಒಂದು ದೊಡ್ಡ ಸಭೆ ಮಾಡಿರೋ ಒಂದು ಸಂದೇಶ ಹೋಯ್ತು ಅಂತ ಅಂದರೆ ಅವನೇ ಜನನಾಯಕ. ಎಸ್, ಅನುಮಾನವೇ ಇಲ್ಲ. ಅವರು ಅಲ್ಲಿ ಕೂತರು ನೋಡ್ತಾ ಇದ್ದಾರೆ. ಈಗ ಅವ್ರು ನಾಳೆವರೆಗೂ ಕಾಯ್ತಾರೆ. ಅದನ್ನು ಇಲ್ಲದೇ ಇದ್ದಿದ್ರೆ ನಿನ್ನೆನೋ ಮೊನ್ನೆನೋ ಕರೆಸ್ಬೋದಿತ್ತು ಯಡಿಯೂರಪ್ಪನವ್ರನ್ನ ಬೇಕಾದ್ರೆ ಇಬ್ಬರನ್ನು ಕರೆಸಿ ಕೂತ್ಕೊಂಡು ಮಾತಾಡ್ಬೋದಿತ್ತು. ಕಿವಿ ಹಿಂಡೋ ಅಷ್ಟು ಅಧಿಕಾರ ಸಾಮರ್ಥ್ಯ ಇದ್ದರೆ ಕಿವಿನೂ ಹಿಂಡಬೋದಾಗಿತ್ತು. ಆದರೆ ಅವರೇನೂ ಮಾಡದೆ ಅದನ್ನು ನಿಮ್ಮ ಪಾಡಿಗೆ ನೀವು ಸಮಾವೇಶ ನಡೆಸಿ ಅದೆಲ್ಲ ಪೂರೈಸಿಕೊಂಡು ವಿಶ್ರಾಂತಿ ತಗೊಂಡು ಡೆಲ್ಲಿಗೆ ಶುಕ್ರವಾರ ದಿವಸ ಬನ್ನಿ ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ವೀಕ್ಷಕರೇ, ಊಪರ್ ವಾಲೆ ದೇಖ್ ರಾಯಿ ಅಂತ. ನನಗೆ ಯಾವುದೋ ಒಂದು ಇದು ಈ CCTV ಇದೋ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಊಪರ್ ವಾಲೆ. ಅಂದರೆ ಅದು ಒರಿಜಿನಲ್ ಜಾರ್ಜ್ ಆರ್ವೆಲ್ದು ಬಿಗ್ ಬ್ರದರ್ ಈಸ್ ವಾಚಿಂಗ್. ಬಿಗ್ ಬ್ರದರ್ ಈಸ್ ವಾಚಿಂಗ್. ಇಲ್ಲಿ ಬಿಗ್ ಬ್ರದರ್ ಈಸ್ ವಾಚಿಂಗ್. ಈ ಬಿಗ್ ಬ್ರದರ್ ಸಾಮಾನ್ಯ ಅಲ್ಲ, ಅಮಿತ್ ಶಾ ಆ್ಯಂಡ್ ಮೋದಿ ಇದಾರಲ್ಲ, ಅದು ಖತರ್ನಾಕ್ ಜೋಡಿ. ಅವ್ರು ಯಾರಿಗೆ ಹೊಡಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಯಡಿಯೂರಪ್ಪನವರ ಹಾದಿ ಸರಳವಾಗಿಲ್ಲ. ಅದು ಯಡಿಯೂರಪ್ಪನವರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ನಾಳೆ ಏನು ಕೂಡಲ ಸಂಗಮದಲ್ಲಿ ನಡೆಯುವ ಸಮಾವೇಶ ಮತ್ತು ನಾಡಿದ್ದು ಏನು ಪಕ್ಷದ ವರಿಷ್ಠರು ಈ ನಾಯಕರ ಒಂದು ಸಭೆ ಕರೆದಿದ್ದಾರೆ. ಅದು ಬಹಳ ಮುಖ್ಯವಾದ. ಇವರಿಬ್ಬರನ್ನ ಮಾತ್ರ ಕರೆದಿಲ್ಲ ಸಭೆಗೆ, ಉಳಿದ ನಾಯಕರನ್ನು ಕರೆದಿದ್ದಾರೆ. ಆದ್ದರಿಂದ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅದನ್ನು ತಿಳಿದುಕೊಳ್ಳೋದು ನಾಡಿದ್ದವರೆಗೆ ಕಾಯಬೇಕು. BJP ಬಿಟ್ಟು ಮುಂದಿನ ಸುದ್ದಿ ಅಂತ ಹೋಗೋಣ. ಆದರೆ ಈ ಸುದ್ದಿಗೂ ಸ್ವಲ್ಪ BJP ಸಂಪರ್ಕ ಇದೆ. ಪಂಚರಾಜ್ಯಗಳ ಚುನಾವಣೆ ರಂಗೇರ್ತಾ ಇರುವಂತೆ ರಾಜಕೀಯ ನಾಯಕರು ಎಡವಟ್ಟು ಹೇಳಿಕೆ ನೀಡುವ ಮೂಲಕ ಸುದ್ದಿಯಾಗ್ತಾ ಇದ್ದಾರೆ. ಇದೀಗ BJP ನಾಯಕ ವಿನಯ್ ಕಟಿಯಾರ್ ಹಾಗೂ ಶರದ್ ಯಾದವ್ ಪ್ರಿಯಾಂಕಾ ಗಾಂಧಿ ಸೌಂದರ್ಯದ ಬಗ್ಗೆ ಹೇಳಿಕೆ ನೀಡಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಶರದ್ ಯಾದವ್ ಹೇಳ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಬಗ್ಗೆ ಅಲ್ಲ, ಅದು ಡಿಫ್ರೆಂಟ್ ಸ್ಟೋರಿ. ಪ್ರಿಯಾಂಕಾ ಗಾಂಧಿ ಸೌಂದರ್ಯದ ಬಗ್ಗೆ ಕಟಿಯಾರ್ ಟೀಕೆ. ಬಿಜೆಪಿ ನಾಯಕನ ಮಾತಿಗೆ ಸ್ವಪಕ್ಷೀಯರಿಂದಲೇ ಆಕ್ಷೇಪ. ಉತ್ತರ ಪ್ರದೇಶದಲ್ಲಿ ಚುನಾವಣಾ ರಾಜಕಾರಣ ಜೋರಾಗಿಯೇ ಇದೆ. ಆದರೆ ಅದಕ್ಕಿಂತಲೂ ವಿವಾದಗಳ ರಗಳೆ ಜಾಸ್ತಿ ಆಗ್ತಾ ಇದೆ.
ಇದಕ್ಕೆ ಸಾಕ್ಷಿ ಅನ್ನುವಂತೆ ಎಲುಬಿಲ್ಲದ ನಾಲಿಗೆ ಹರಿಬಿಟ್ಟಿರೋ ಬಿಜೆಪಿ ಸಂಸದ ವಿನಯ್ ಕಟ್ಯಾರ್ ಪ್ರಿಯಾಂಕಾ ಗಾಂಧಿ ಕುರಿತು ಅಸಭ್ಯವಾಗಿ ಮಾತನಾಡಿ ಟೀಕೆಗೆ ಗುರಿಯಾಗಿದ್ದಾರೆ. ಪ್ರಿಯಾಂಕಾ ಗಾಂಧಿ ನೋಡಲು ಸುಂದರವಾಗಿಲ್ಲ, ಆದರೂ ಪ್ರಚಾರ ಮಾಡ್ತಿದ್ದಾರೆ. ಅವರಿಗಿಂತ ಸುಂದರವಾಗಿರುವ ಹುಡುಗಿಯರು ನಮ್ಮಲ್ಲೂ ಇದ್ದಾರೆ ಅಂತ ಹೇಳೋ ಮೂಲಕ ವಿನಯ್ ಕಟ್ಯಾರ್ ತಮ್ಮ ಸಂಸ್ಕೃತಿ ತೋರಿಸಿದ್ದಾರೆ. नहीं, उस पर क्या फर्क लगता है. उनसे ज्यादा तो बहुत सी सुंदर और भी महिलाएं लड़कियां हैं जो स्टार कंपेनर हैं, हीरोइन हैं, कई कलाकार हैं, वो ज्यादा हैं उनसे ज्यादा. नहीं, उस पर क्या फर्क लगता है. उनसे ज्यादा तो बहुत सी सुंदर और भी महिलाएं लड़कियां हैं जो स्टार कंपेनर हैं, हीरोइन हैं, कई कलाकार हैं, वो ज्यादा हैं उनसे ज्यादा. ಇನ್ನು ವಿನಯ್ ಕಟ್ಯಾರ್ ಹೇಳಿಕೆ ತೀವ್ರ ಚರ್ಚೆಗೆ ಗ್ರಾಸವಾಗ್ತಿದ್ದಂತೆ ಪ್ರಿಯಾಂಕಾ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ. ಮಹಿಳೆಯರ ಬಗ್ಗೆ ಬಿಜೆಪಿಯ ಮನಸ್ಥಿತಿಯನ್ನ ತೋರಿಸಿದೆ, ಭಾರತೀಯರ ಧರ್ಮ ಪತ್ನಿಯರ ಬಗೆಗಿನ ಬಿಜೆಪಿಯ ಮನಸ್ಥಿತಿಯನ್ನ ತೋರಿಸಿದೆ ಅಂತ ಪ್ರಿಯಾಂಕಾ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಮತ್ತೊಂದೆಡೆ ವಿನಯ್ ಹೇಳಿಕೆಗೆ ಸ್ವಪಕ್ಷೀಯರಿಂದಲೇ ಅಸಮಾಧಾನ ವ್ಯಕ್ತವಾಗಿದ್ದು, ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕಟ್ಯಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಮಗಳ ಮಾನಕ್ಕಿಂತಲೂ ಓಟಿನ ಮಾನ ದೊಡ್ಡದು, ವಿವಾದ ಸೃಷ್ಟಿಸಿದ ಶರದ್ ಯಾದವ್ ಮಾತು. ಈತ ಜೆಡಿಯು ನಾಯಕ ಶರದ್ ಯಾದವ್ ಕೂಡ ಮಹಿಳೆಯರ ಬಗ್ಗೆ ಸಲ್ಲದ ಹೇಳಿಕೆ ನೀಡಿ ಸುದ್ದಿಯಾಗಿದ್ದಾರೆ. ಮಗಳ ಮಾನಕ್ಕಿಂತಲೂ ಓಟಿನ ಮಾನ ದೊಡ್ಡದು ಅಂತ ಶರದ್ ಯಾದವ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಪಾಟ್ನಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಶರದ್ ಯಾದವ್ ಅವರು, ಮಗಳ ಗೌರವಕ್ಕೆ ಧಕ್ಕೆಯಾದ್ರೆ ಆಕೆಯ ನೆರೆಹೊರೆಯವರ ಮತ್ತು ಗ್ರಾಮದ ಗೌರವಕ್ಕೆ ಹಾನಿಯಾಗುತ್ತೆ. ಆದ್ರೆ ಹಣಕ್ಕಾಗಿ ನಿಮ್ಮ ಮತವನ್ನ ಮಾರಿಕೊಂಡ್ರೆ ಅದರಿಂದ ದೇಶದ ಗೌರವಕ್ಕೆ ಧಕ್ಕೆಯಾಗುತ್ತೆ ಅಂತ ಹೇಳಿದ್ರು. ಅಲ್ಲದೆ ಆಡಿದ ಮಾತು ವಿವಾದಕ್ಕೆ ತಿರುಗ್ತಾ ಇದ್ದಂತೆ ಸ್ಪಷ್ಟನೆ ನೀಡಿದ ಯಾದವ್, ಮತ ಹಾಗೂ ಮಗಳು ಎರಡೂ ಕೂಡ ಗೌರವಯುತ ವಿಚಾರಗಳಾಗಿವೆ, ನಾನು ತಪ್ಪಾಗಿ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಅಂತ ತೇಪೆ ಸವರಿದ್ದಾರೆ. वोट एक बार बिक गया, एक बार गड़बड़ हो गया तो इलाके की, देश की, सूबे की इज्जत और आबरू और आने वाला सपना पूरा नहीं. ಇನ್ನು ಈ ನಡುವೆ ಇಬ್ಬರು ನಾಯಕರ ವಿರುದ್ಧ ಮಹಿಳಾ ಆಯೋಗ ದೂರು ದಾಖಲಿಸಿದೆ. ಒಟ್ನಲ್ಲಿ ಮಹಿಳೆಯ ಕುರಿತು ಆಡಿದ ಆಕ್ಷೇಪಾರ್ಹ ಮಾತುಗಳು ವಿವಾದ ಎಬ್ಬಿಸಿದ್ದು ಸಾರ್ವಜನಿಕರ ಟೀಕೆಗೂ ಗುರಿಯಾಗಿವೆ. ಪ್ರವೀಣಾ ಶೆಟ್ಟಿ, ನ್ಯೂಸ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ವಿನಯ್ ಕಟ್ಯಾರ್ ಅವರು ಈ ರೀತಿ ಹೇಳಿಕೆ ಕೊಡೋದು ಇದು ಮೊದಲನೇದೇ ಅಲ್ವೇ ಅಲ್ಲ. ಅವರು ಹಲವು ಸಂದರ್ಭದಲ್ಲಿ ಈ ರೀತಿಯ ಮನುಷ್ಯ ವಿರೋಧಿಯಾದ ನಿಲುವನ್ನು ತೆಗೆದುಕೊಂಡು ಅದೇ ರೀತಿ ಬದುಕ್ತಾ ಇರೋರು. ಏನು ಬಾಬ್ರಿ ಮಸೀದಿ ಏನು ಉರುಳಿಸಲಾಯಿತು, ಆ ಸಂದರ್ಭದಿಂದ ಹಿಡಿದು ನೂರಾರು ಇಂಥ ಹೇಳಿಕೆಗಳನ್ನು ಇನ್ನು ಸನ್ಮಾನ್ಯ JDUನ ಶರದ್ ಯಾದವ್ ಕೂಡ ಆಗಿನ ಅವರು ಆಗಾಗ ಈ ರೀತಿ ಹೇಳಿಕೆ ಕೊಡ್ತಿರ್ತಾರೆ. ಆದರೆ ಬಹಳ ಮುಖ್ಯವಾದ ನಿಮಗೆ ಮಹಿಳೆಯರ ಬಗ್ಗೆ ಇರುವ ಮನಸ್ಥಿತಿ ಏನು ಅಂತ. ಶಂಕರ್, ಇದು ಹಾರಿಬಲ್ ಆದ್ದು ಅಂತ. ಇವು ಸೌಂದರ್ಯದ ತೂಕ ಮಾಡಕ್ಕೆ ಕೊಟ್ಟಿದ್ದಾರೆ ಇವರು. ನಾವು ಇಲ್ಲಿ ಈ ಸುಂದರಿ ಇದ್ದಾಳೆ, ಇಲ್ಲಿ ಈ ಸುಂದರಿ ಇದ್ದಾಳೆ, ಈ ಸುಂದರಿ ಓಡ್ತಾ ಇರ್ತಾಳೆ. ರಾಜಕಾರಣ ಇಶ್ಯೂ ಬಗ್ಗೆ ಮಾತಾಡ್ತಿದ್ದಾರೆ ಇವರು, ಯಾವ ಸಂದರ್ಭದಲ್ಲಿ ಮಾತಾಡ್ತಿದ್ದಾರೆ, ಮೈ ಮೇಲೆ ಏನು ಎಚ್ಚರ ಇದೆಯಾ ಆ ಮನುಷ್ಯನಿಗೆ ಅಂತ ಕೇಳಬೇಕಾಗುತ್ತೆ. ಎಲೆಕ್ಷನ್ನಲ್ಲಿ ಇವ್ರು ಯಾವ ವಿಷಯಗಳ ಬಗ್ಗೆ ಮಾತಾಡ್ತಿದ್ದಾರೆ ಇವರು? ಅವಳಿಗೆ ಸುಂದರಿ ನಮ್ಮಲ್ಲಿದ್ದಾರೆ, ಏನು ಅರ್ಥ ಅದು? ಇವ್ರು ಇದು ಚುನಾವಣಾ ಆಯೋಗ ಈ ಥರದನ್ನೆಲ್ಲ ಸೀರಿಯಸ್ ಆಗಿ ಡೆಫಿನೆಟ್ಲಿ ಸೀರಿಯಸ್ ಆಗಿ ತಗೋಬೇಕು. ಎಸ್, ಇವು ಬಿಲೋ ದ ಬೆಲ್ಟ್ ಅನ್ನುವಂಥ ವಿಶ್ವನಾಥ್ ಚುನಾವಣಾ ಪ್ರಚಾರದ ಬಗ್ಗೆ ಶಂಕರ್ ಪ್ರಸ್ತಾಪ ಮಾಡಿದ್ರು. ಈಗ ಗಂಭೀರವಾದ ವಿಷಯಗಳು ಬೇಕು, ಅಂದರೆ ವಿಷಯಾಧಾರಿತವಾಗಿ ಚುನಾವಣಾ ಫೈಟ್ ಮಾಡೋ ಕಾಲ ಹೊರಟೋಗ್ಬಿಟ್ಟಿದೆ, ಮುಗದೆ ಹೋಗಿದೆ ಅದು. ಆ ಕಾಲ ವಿಷಯಾಧಾರಿತ ಇಲ್ವೇ ಇಲ್ಲ. ಈಗ ರಾಜಕೀಯ ಪಕ್ಷಗಳ ನಡುವೆ ವ್ಯತ್ಯಾಸ ಕಡಿಮೆ ಆಗುತ್ತೆ ಇರುವಂಥ ಕಾಲಘಟ್ಟ. ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ಥರ ಇದೆ ಇರುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಬಟ್ ಈ ರೀತಿ ಹೇಳಿಕೆಗಳು ಏನಿದೆ, BJP ಹೇಳಿಕೆ ಕೊಡ ವೆಂಕಯ್ಯನಾಯ್ಡು ಕೂಡ ದೇ ಡಿಸ್ಟೆನ್ಸ್ ದೆಮ್ಸೆಲ್ವ್ಸ್ ಫ್ರಮ್ ದಿ ಸ್ಟೇಟ್ಮೆಂಟ್, ನನಗೆ ಸಂಬಂಧ ಇಲ್ಲ, ಹೇಳಿದ ಸರಿಯಲ್ಲ. ಆದರೆ ರಾಜಕಾರಣದಲ್ಲಿ ಯಾಕೆ ರಾಜಕೀಯ ನಾಯಕರು ಈ ರೀತಿ ಹೇಳಿಕೆಗಳನ್ನು ಯಾಕೆ ನೀಡ್ತಾರೆ, ಈ ರೀತಿ ಯಾಕೆ ಕ್ರಿಯೇಟ್ ಮಾಡ್ತಾರೆ? ಅವ್ರ ಮನಸ್ಥಿತಿಯನ್ನು ತೋರಿಸುತ್ತಾ, ಅವ್ರ ಕಲ್ಚರನ್ನು ತೋರಿಸುತ್ತಾ, ಏನು ತೋರಿಸುತ್ತೆ? ಇಲ್ಲ, ನಿಮಗೆ ತುಂಬ ನೀವು ಕಳೆದ 2 ವರ್ಷದಿಂದ ನೋಡಿ BJPಲಿರ್ತಕ್ಕಂಥ ಕೆಲವು ನಾಯಕರುಗಳು ಹದ್ದು ಮೀರಿದ ಮಾತಾಡ್ತಾ ಇದ್ದಾರೆ. ಮಹಿಳೆಯರ ಬಗ್ಗೆ ಮಾತಾಡ್ತಾರೆ. ಇಲ್ಲ, ಸಾಮಾನ್ಯ ವಿಶ್ವನಾಥ್ ಅವರೇ, ಅವ್ರು ಎಲ್ಲದು ಕಮ್ಯುನಲಿ ಲೋಡೆಡ್ ಸ್ಟೇಟ್ಮೆಂಟ್ಸ್ ಇದಾವೆ. ಹೌದು, ಒಂದ್ ರೀತಿಯಲ್ಲಿ ಅದು ಅವ್ರ ಅಜೆಂಡಾ ಕೂಡ. ಅದಲ್ಲ ಇದು. ಅವ್ರ ದೃಷ್ಟಿಯಲ್ಲಿ ದಲಿತರು ಮಹಿಳೆಯರು ಒಂದೇ. ಅಂದ್ರೆ ನೀವು ಮಹಿಳೆಯರನ್ನ ಅಮ್ಮ, ತಾಯಿ, ದೇವತೆ ಅಂತಾರೆ. ದಲಿತರನ್ನ ಹೆಂಗ್ ನೋಡ್ತಾರೆ ಅನ್ನೋದು ಗುಜರಾತ್ ಅಲ್ಲಿ ನಡೆದ ಸ್ಟೇಟ್ಮೆಂಟ್ಗಳು ನಂತರದೆಲ್ಲ ಇದೆ.
ಸೊ ಆದರೆ ಮಹಿಳೆಯರ ಬಗ್ಗೆ ಅವರು ಒಳ ಮನಸ್ಸಲ್ಲಿ ಇರೋದು. ಮಹಿಳೆ ಅಂದ್ರೆ ಒಂದು ಸೌಂದರ್ಯದ ವಸ್ತು ಅಂತ, ಅವರ ಒಳಗಡೆ ಇರುವ ಆಲೋಚನಾ ಶಕ್ತಿ ಆಗಲಿ, ಅವರ ಆತ್ಮವನ್ನಾಗಲಿ, ಅವರ ಬೌದ್ಧಿಕತೆ ಯಾವುದೂ ಗಂಭೀರವಾಗಿ ಕೇವಲ ದೈಹಿಕ ಸೌಂದರ್ಯವನ್ನ ಇಟ್ಕೊಂಡು ಮಾತಾಡೋದಿದೆಯಲ್ಲ, ಇದು ಈ ರೀತಿ ಯಾವ ಲೆವೆಲ್ ನಾಯಕರು ಇವರೆಲ್ಲ. ಇಲ್ಲ, ಇದು ಏನಾಗಿದೆ, ಎಲ್ಲ ಒಂದು ಕಡೆ ಇವರಿಗೆ ಆತಂಕ ಶುರುವಾಗಿದೆ. ಪ್ರಿಯಾಂಕಾ ರಾಜಕಾರಣಕ್ಕೆ ಬರೋದಿದೆಯಲ್ಲ, ಪ್ರಿಯಾಂಕಾ ವರ್ಚಸ್ಸಿದ್ದಾರೆ, ಬೇರೆ ಬೇರೆದು ಬಿಡ್ರಿ. ಪ್ರಿಯಾಂಕಾ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದೊಳಗಡೆ ಪ್ರಿಯಾಂಕಾ ಒಬ್ಬ ವ್ಯಕ್ತಿಯಾಗಿ ಆಕೆ ಬಗ್ಗೆ ಯಾವುದೇ ಕಳಂಕ ಇಲ್ಲ. ಆಮೇಲೆ ಪ್ರಿಯಾಂಕಾ ಹಿಂದೆ ಒಂದು ಶಕ್ತಿ ಇದೆ, ಅದು ಡಿಫ್ರೆಂಟ್ ಅಲ್ಲ. ಶಕ್ತಿ ಇದೆಯೋ ಇಲ್ಲ ಗೊತ್ತಿಲ್ಲ, ಕಳಂಕ ಇದೆಯಲ್ಲ, ನನ್ನ ಪ್ರಶ್ನೆ ಇರೋದಷ್ಟೇ. ಅಲ್ಲ, ಒಂದು ಆದರೆ ಪ್ರಿಯಾಂಕಾ ಆಗಮನದಿಂದ ರಾಜಕೀಯ ಬದಲಾವಣೆ ಆಗುತ್ತಾ ಇಲ್ಲ ಒಂದು ಡಿಫ್ರೆಂಟ್ ಇಶ್ಯೂ ನಾವು ಡಿಸ್ಕಸ್. ನನಗೆ ಒಬ್ಬ ರಾಜಕಾರಣಿ ಮಹಿಳೆಯನ್ನ ನೋಡುವ ದೃಷ್ಟಿ ಏನಿದೆ ಅದು ವಿಶೇಷವಾಗಿ ಮಹಿಳೆಯರಿಗೆ ಅತ್ಯಂತ ಗೌರವ ಕೊಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳುವಂಥ ಭಾರತೀಯ ಸಂಸ್ಕೃತಿನ ನಮ್ಮ ಆಸ್ತಿ ಅಂತ ಹೇಳ್ಕೊಳ್ತಕ್ಕಂಥ, ಆದರೆ ಆ ಪರಂಪರೆ ಹಿಂದೆ ಮಾತಾಡ್ಕೊಂಡು ಬಂದಿರತಕ್ಕಂಥ ಸಂಸ್ಕಾರ ಆಗಿರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ ಸಂಘಸ್ಥಾನದಲ್ಲಿ ಬಂದಿರೋರು. ಕಟಿಯಾರ್ ಇವರೆಲ್ಲ ಇವರು ಮಹಿಳೆಯರ ಬಗ್ಗೆನೇ ಹೇಳ್ಕೊಂಡು ಭೂಮಿ ತಾಯಿ ಅಂತ ಹಾಡು ಹೇಳ್ಕೊಂಡು ಬಂದಿರೋರು ಇವತ್ತು ಮಹಿಳೆಯರ ಬಗ್ಗೆ ಇಷ್ಟು ಅಸಭ್ಯವಾಗಿ ಮಾತಾಡೋದಿದೆಯಲ್ಲ, ಅದಕ್ಕೆ ಉತ್ತರನ ಹೇಳ್ತಾರೆ. ಭಾಸ್ಕರ್, ನನ್ನ ಪ್ರಶ್ನೆ ಇರೋದು, ಬಹುತೇಕ ನೀವು ಸಂಘ ಪರಿವಾರದಲ್ಲಿ ತಾಯಂದಿರಿಗೆ ಸಪರೇಟ್ ಸ್ಥಾನ ಇಡ್ತಾರೆ. ಇಲ್ಲಿ ಅಣ್ಣಂದರಿಗೆ ತಾಯಂದಿರಿಗೆ ಅಣ್ಣಂದಿರಿಗೆ, ಅಣ್ಣಂದರು ದೂರ ಕೂತ್ಕೋಬೇಕು, ಹತ್ರ ಕೂತ್ಕೋಬಾರ್ದು. ನನಗೀಗ ಅನುಮಾನ ಶುರುವಾಗಿದೆ, ಯಾಕೆ ಸಪರೇಟ್ ಆಗಿ ಇಡ್ತಾರೆ ಅನ್ನೋ ಬಗ್ಗೆ ನನಗೆ ಅನುಮಾನ ಶುರುವಾಗಿದೆ. ನೋಡಿ, ಇವ್ರು ಇಂಥ ಹೇಳಿಕೆಗಳನ್ನು ಇದು ವಿನಯ್ ಕಟಿಯಾರ್ ಹೇಳೋದು ಇವ್ರು ಒಬ್ಬರೇ ಅಲ್ಲ, ಈ ಥರ ಹೇಳೋರು ಬೇಕಾದಷ್ಟು ಇದರೊಳಗೆ ಆ ವಲಯದಲ್ಲಿ. ಅದು ಒಂದು ಕೊಳಕ ಮನಸ್ಥಿತಿಯ ಸ್ಟೇಟ್ಮೆಂಟ್ಗಳು ಅನ್ನಿಸ್ತದೆ ನನಗೆ. ಯಾಕೆಂದರೆ ಆಮೇಲೆ ಸೌಂದರ್ಯದ ಮೀಮಾಂಸೆಗೆ ನಾವು ಹೋದರೆ ನೋಡೋನ ಕಣ್ಣಲ್ಲಿ ಸೌಂದರ್ಯ ಇರೋದಿದೆ, ಅದನ್ನು ನಾವು ಆ ಥರದಲ್ಲಿ ಇವತ್ತ ಮಾತಾಡಿಲ್ಲ. ಆಮೇಲೆ ನಮ್ಮಲ್ಲಿ ಅವ್ರಿಗಿಂತ ಸುಂದರಿಯರಿದ್ದಾರೆ, ನಾವು ಅವ್ರನ್ನ ಕರ್ಕೊಂಡು ಬಂದು ಪೆರೇಡ್ ಮಾಡಿಸ್ತೇವೆ ಎಲೆಕ್ಷನ್ನಲ್ಲಿ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ. ಹೌದಾ? ನನಗೆ ಹಿಂದಿ ಅಷ್ಟು ಚೆನ್ನಾಗಿ ನನಗೆ ಅರ್ಥ ಆಗೋದು. ಅಂದರೆ ಅದರ ಅರ್ಥ ಏನು? ನಾವು ಸೌಂದರ್ಯದ ಆಧಾರದ ಸಿದ್ಧಾಂತದ ಆಧಾರದಲ್ಲಿ ನಾವು ಓಟ್ ಕೇಳ್ತಾ ಇಲ್ಲ, ನಾವು ಕೇಳೋದು ನೀವು ಹುಡುಗಿಯರು. ಅದ್ರ ಜೊತೆಗೆ ಯಾರು ಮತದಾರರಿಗೆ ಅವಮಾನ, ನೀವು ಸೌಂದರ್ಯ ನೋಡ್ಕೊಂಡು ಮತ ಹಾಕ್ತಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನೀವು ಸುಂದರಿಯರನ್ನ ಕರ್ಕೊಂಡು ಬರ್ತೀವಿ ಅಂತಂದ್ರೆ ಅವ್ರೇನು ಮಾರಾಟದ ವಸ್ತುವಾ, ಬಿಗರಿಗೆ ಇಟ್ಟಿರೋ ಅಂತದ? ನೀವು ಮಾರ್ಕೆಟಿಂಗ್ ಮಾಡ್ತಿದ್ದೀರಾ ಅವ್ರ ಸೌಂದರ್ಯನ ಮುಂದಿಟ್ಕೊಂಡು? ಇದು ಯಾವುದೇ ಒಂದು ರಾಜಕೀಯ ಪಕ್ಷ, ಯಾವುದೇ ಒಂದು ರಾಜಕೀಯ ಪಕ್ಷದ ಯಾವುದೇ ನಾಯಕ, ಅವರು ಅದು ಸಂಸತ್ ಸದಸ್ಯರಿದ್ದಾರೆ, ಅವ್ರು ಮೊದಲನೇ ಬಾರಿ ಸಂಸತ್ ಸದಸ್ಯ ಆಗಿಲ್ಲ. ಅವ್ರು ನೋಡಿ ವಯಸ್ಸು ಅಷ್ಟಾಗಿದೆ, ಬಹುಶಃ ನನಗಿಂತ ಜಾಸ್ತಿ ವಯಸ್ಸಿನವ್ರು ಇರಬೇಕು. ಇಲ್ಲ, ನಿಮಗೆ ಚಿಕ್ಕವರ ಆಗಲಿ, ಚಿಕ್ಕವರಾದ್ರೆ ಕಲಿಯೋದಿದೆ ಇನ್ನೂ. ಆದರೆ ಈಗ ಏನಂದ್ರೆ ನಮ್ಗೆ ಇರೋ ಒಂದೇನಂದ್ರೆ, ಅವ್ರು ಹೇಳಿದ ಮಾತಿಗೆ ಸ್ಮೃತಿ ಇರಾನಿ ಮತ್ತು ವೆಂಕಯ್ಯ ನಾಯ್ಡು ಇಬ್ಬರು ಅದನ್ನ ವಿರೋಧಿಸಿದ್ದಾರೆ, ಟೀಕೆ ಮಾಡಿದ್ದಾರೆ. ಅವರಿಗೂ ಬಹುಶಃ ಅದು ಮುಂದೆ ಒಡ್ಡಬಹುದಾದ ಒಂದು ಡ್ಯಾಮೇಜ್ ಇದೆಯಲ್ಲ, ಆ ಡ್ಯಾಮೇಜ್ ಕಂಟ್ರೋಲ್ಗೆ ಅವ್ರು ಹೋಗಿದ್ದಾರೆ ಅಷ್ಟೇ. ಚುನಾವಣೆ ಮುಗಿದಿದ್ರೆ ಅವ್ರು ಹೋಗ್ತಿರ್ಲಿಲ್ಲ. ಚುನಾವಣೆ ಮುಗಿದಿದ್ರೆ ಅವರು ಹೇಳಕ್ ಹೋಗ್ತಿರ್ಲಿಲ್ಲ. ಯಾಕೆ ಈ ರೀತಿ ಹೇಳಿಕೆಗಳು ಕೊಡ್ತಾರೆ ನಿಮ್ಮ ಪಾರ್ಟಿ? ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ನಮ್ಮ ಮಲಯಾಳಿ ತುರ್ಕೆ ಪುಡಿ ಅಂತ ಇರುತ್ತೆ, ಗೊತ್ತಾ ನಿಮ್ಗೆ? ನಿಮ್ಗೆ ಬೆಂಗಳೂರವ್ರಿಗೆ ಗೊತ್ತಿಲ್ಲ, ತುರ್ಕೆ ಪುಡಿ ಅಂತ. ಅದೊಂದು ಗಿಡದ ಸೊಪ್ಪೊಂದಿರುತ್ತೆ, ಅದ್ರ ಕಾಯಿ ಇರುತ್ತೆ ಪುಡಿ, ಅದನ್ನ ತಂದು ಹಿಂಗೆ ಮೈ ಮೇಲೆ ಹಿಂಗೆ ಸೋಕ್ಬಿಟ್ರೆ ಸಾಕು, ಕೆರ್ಕೊತಾ ಇರೋದೇ ಕೆಲಸ. ಹಿಂಗೆ ಕೆರಿಬೇಕು, ಎಲ್ಲೆಲ್ಲಿ ಕೆರ್ಕೊಂಡ್ರು ಅದು ಮುಗಿಯಲ್ಲ, ತಾಸುಗಟ್ಟಲೆ ಕೆರ್ಕೊತಾ ಇರಬೇಕು. ಯಾಕೆ ಅಷ್ಟು ಸೀನಿಯರ್ ಹಿರಿಯ ರಾಜಕಾರಣಿ ಯಾಕೆ ಕೆರ್ಕೊಳ್ಳೋ ಕೆಲಸ ಮಾಡ್ತಾರೆ ಯಾರು? ಎಲ್ಲ ಕೆಲವು ಮನಸ್ಥಿತಿಗಳು ಅದಿದೆ, ತಪ್ಪು ಅಂತ ಈಗಾಗಲೇ ಪಕ್ಷದ ಮುಖಂಡಗಳೆಲ್ಲ ಹೇಳಿದ್ದಾರೆ. ಅವ್ರು ಯಾವ ಮನಸ್ಥಿತಿಯಲ್ಲಿ ಹೇಳಿದ್ರು ಅನ್ನೋದನ್ನ ಜನ ಅದನ್ನು ಚಿಮ್ಮರಿ ಹಾಕ್ಲೇಬೇಕಾಗ್ತದೆ. ಅದನ್ನು ಒಪ್ಕೊಳ್ಳೋಕೆ ಯಾರೂ ಆಗಲ್ಲ. ಭಾರತೀಯ ಜನತಾ ಪಕ್ಷ ಅದನ್ನು ತೀವ್ರ ವಿರೋಧ ಮಾಡ್ತದೆ. ಈಗಾಗಲೇ ನಮ್ಮ ಮುಖಂಡರುಗಳು ಹೇಳಿರ್ತಕ್ಕಂಥದ್ದು, ಸ್ಮೃತಿ ಇರಾನಿ, ವೆಂಕಯ್ಯ ನಾಯ್ಡು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಸ್ಪಷ್ಟವಾಗಿದೆ ಅದು. ಹಾಗಾಗಿ ಅದನ್ನು ಇಂಪಾರ್ಟೆಂಟ್ ಒಂದಷ್ಟು ಲಕ್ಷ ಮತದಾರರನ್ನ ಕಳ್ಕೊಳ್ಳೋ ಅಂತ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಇವ್ರು ಮಾತನಾಡಿದಾಗಲ್ಲ ನೋಡೋದು ನನಗೆ ನೆನಪಾಗೋದು ನಮ್ಮ ಸೋಷಿಯಲ್ ಮೀಡಿಯಾಗಳು, ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡಿದಾಗ ನೀವು ಪಬ್ಲಿಕ್ ಮೀಟಿಂಗ್ ನಲ್ಲೂ ಮಾತಾಡೋಕೆ ಶುರು ಮಾಡಿಬಿಟ್ರೆ ಇದು ಬಹಳ ಡೇಂಜರಸ್. ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೊಂದು ಮುಖ ಇಲ್ಲ, ಒಂದು ವ್ಯಕ್ತಿತ್ವ ಇಲ್ಲ, ಒಂದು ಗಾಳಿಗೆ ಬಂದು ಹೋಗತ್ತ ಒಂದು ಫೇಕ್ ಐಡೆಂಟಿಟಿನೂ ಇರ್ಬೋದು. ಅಲ್ಲಿ ಅನಾನಿಮಿಟಿಯ ಒಂದು ಅವ್ರಿಗೆ ರಕ್ಷಣೆ ಇರುತ್ತೆ. ಇವರು ಎಲೆಕ್ಟೆಡ್ ಮೆಂಬರ್, ಇವರು ಸೀನಿಯರ್ ಮೆಂಬರು, ಅದು ಅಂತ ಸುದ್ದಿ ಸಂಸ್ಥೆಗೆ ಹೇಳಿಕೆ ನೀಡಿದ್ದು, ಒಂದು ಪಕ್ಷದ ವೇದಿಕೆ ಎಲ್ಲಾ ಕಡೆ ಅವ್ರ ಸುದ್ದಿ ವಿಶ್ವಾದ್ಯಂತ ಹೋಗುತ್ತೆ. ನಮಗೆ ಅನುಕೂಲ, ಪ್ರಿಯಾಂಕಾ ಅವ್ರನ್ನ ನಾವು ಪಾರ್ಟಿಗೆ
ಪ್ರಮುಖ ಸ್ಥಾನಕ್ಕೆ ತರ್ತೀವೋ ಬಿಡ್ತೀವೋ ಕಾಂಗ್ರೆಸ್ ಪಾರ್ಟಿಯವರು, ಬಟ್ ಬಿ ಜೆ ಪಿಯರ ತಂದು ಕೂರಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಗಣರಾಜ್ಯೋತ್ಸವ. ನಾನು ನಿಮಗೊಂದು ಮಾತನ್ನು ಬೆಳಗಿಂದನೇ ನಾನು ಅತಿಥಿಗಳ ಕರೆದು ನಾವು ಚರ್ಚೆ ಮಾಡ್ತಿದ್ದೀವಿ, ಸಂವಿಧಾನದ ಆಶಯಗಳು ಎಷ್ಟರ ಮಟ್ಟಿಗೆ ಈಡೇರಿವೆ ಅಂತ. ಸೊ ಅಂಬೇಡ್ಕರ್ ಯಾವ ಕನಸನ್ನು ಇಟ್ಟುಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ರು, ಹಾಗೆಯೇ ಆ ಕಾಲದ ನಮ್ಮ ನಾಯಕರು ಯಾವ ಕನಸನ್ನು ಇಟ್ಕೊಂಡಿದ್ರು, ಆ ಕನಸು ಈಡೇರಿದೆಯಾ? ಗಣರಾಜ್ಯೋತ್ಸವ, ಭಾರತ ಒಂದು ರಿಪಬ್ಲಿಕ್ ಆಗಿದೆಯೋ ಇಲ್ವೋ, ಈ ಬಗ್ಗೆ ನಾವು ಬೆಳಗ್ಗೆಯಿಂದ 8:30 ನಮ್ಮಲ್ಲಿ ಚರ್ಚೆ ಮಾಡ್ತೀವಿ. ಸೊ ಅತಿಥಿಗಳು ಬಂದಿರ್ತಾರೆ, ತಾವು ತಪ್ಪದೆ ನೋಡಿ. ಯಾಕೆಂದರೆ ಇಂತಹ ಆಚರಣೆಗಳು ಏನಿವೆ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಗಣರಾಜ್ಯೋತ್ಸವ, ಇಂಥ ರಾಷ್ಟ್ರೀಯ ಹಬ್ಬಗಳು ಅದು ಕೇವಲ ಉತ್ಸವವಾಗಿ ನಿಲ್ಕೂಡುದು, ಅದು ನಮ್ಮ ಒಳಗಡೆ ಆಲೋಚನೆಯನ್ನು ಹುಟ್ಟಾಕಬೇಕು. ಆವಾಗ ಮಾತ್ರ ಜನತಂತ್ರ ಏನಿದೆ ಅದು ಉಳ್ಕೊಳ್ಳುತ್ತೆ ಅಂತ ನಂಬಿದ್ದೀವಿ. ಆ ಕಾರಣಕ್ಕೆ ಬೆಳಗಿನಿಂದ ಸುಮಾರು 2-3 ಗಂಟೆಗಳ ಕಾಲ ಏನು ಅಂಬೇಡ್ಕರ್ ಕನಸು ಮತ್ತು ಏನು ಇಡೀ ಸಂವಿಧಾನದ ಆಶಯ ಇದು ಈಡೇರಿದೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತೀವಿ. ತಾವು ತಪ್ಪದೆ ಅದನ್ನು ನೋಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಪ್ರೈಮ್ ನ್ಯೂಸನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಹಾಜರಾಗ್ತೇನೆ ಹೊಸ ಸುದ್ದಿಗಳು, ಹೊಸ ಅತಿಥಿಗಳ ಜೊತೆ. ಅಲ್ಲಿವರೆಗೆ ಗುಡ್ ನೈಟ್, ಬಾಯ್.